ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಜನವರಿ ತಿಂಗಳ 5ನೇ ತಾರೀಕು ಆದಿತ್ಯವಾಸರ ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ ದಕ್ಷಿಣಾಯಿನೆ ಹೇಮಂತ ಋತು ಪುಷ್ಯಮಾಸ ಶುಕ್ಲ ಪಕ್ಷದ ಷಷ್ಠಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 8 ಗಂಟೆ 53 ನಿಮಿಷದವರೆಗೆ ಇರಲಿದೆ. ನಂತರ ಸಪ್ತಮಿಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರ. ಇದು ಈ ದಿನ ರಾತ್ರಿ 9 ಗಂಟೆ 21 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರಭಾದ್ರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 11 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ವ್ಯತಿಪಾತ ಯೋಗ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 31 ನಿಮಿಷದವರೆಗೆ ಇರಲಿದೆ. ನಂತರ ವರಿಯಾಣ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಧನಸ್ಸು, ಚಂದ್ರ ಇರುವಂಥ ರಾಶಿ ಕುಂಭ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 4 ಗಂಟೆ 46 ನಿಮಿಷದಿಂದ ಸಂಜೆ 6 ಗಂಟೆ 11 ನಿಮಿಷದವರೆಗೆ. ಉಳಿಕ ಕಾಲ ಈ ದಿನ ಅಪರಾಹ್ನ 3 ಗಂಟೆ 20 ನಿಮಿಷದಿಂದ ಅಪರಾಹ್ನ 4 ಗಂಟೆ 46 ನಿಮಿಷದವರೆಗೆ. ಇನ್ನು ಈ ದಿನ ಯಮಗಂಡ ಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 28 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 54 ನಿಮಿಷದವರೆಗೆ ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಸಂಜೆ 4 ಗಂಟೆ 15 ನಿಮಿಷದಿಂದ ಸಂಜೆ 4 ಗಂಟೆ 56 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 5 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 47 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಮಧ್ಯಾಹ್ನ 1 ಗಂಟೆ 39 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 41 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆ 42 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 3 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ರಾಜನೀತಿಗೆ ಕಾರಕನಾಗಿರುವಂಥವನು, ಸರ್ಕಾರಕ್ಕೆ ಕಾರಕ, ಆಡಳಿತಕ್ಕೆ ಕಾರಕ. ಹಾಗಾಗಿ ಈ ದಿನ ರಾಜಕಾರಣಿಗಳಿಗೆ ಅತ್ಯುತ್ತಮವಾದಂಥ ದಿನ. ಅದರಲ್ಲೂ ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ ಮತ್ತು ಯಾವುದೇ ರೀತಿಯ ಪ್ರಯಾಣವನ್ನು ಪ್ರಾರಂಭ ಮಾಡಲಿಕ್ಕೆ ರಾಜಕಾರಣಿಗಳಿಗೆ ತುಂಬ ಸೂಕ್ತವಾಗಿರುವಂಥ ದಿನ ಇದು. ಹಾಗೆ ರಾಜಕಾರಣಿಗಳನ್ನು ನೀವು ಭೇಟಿ ಮಾಡಬೇಕು. ಅವರಿಂದ ಯಾವುದೇ ರೀತಿಯ ಸಹಾಯ ಸಹಕಾರಗಳು ಬೇಕಿದ್ದರೂ ಕೂಡ ಈ ದಿನ ನೀವು ಭೇಟಿ ಮಾಡುವಂಥ ಒಂದು ಯೋಜನೆಯನ್ನು ಹಾಕ್ಕೊಳ್ಬೋದು. ಹಾಗೆ ಸಮಾಜದಲ್ಲಿರುವಂಥ ಗಣ್ಯರನ್ನು, ಹಿರಿಯರನ್ನು ಭೇಟಿ ಮಾಡಲಿಕ್ಕೂ ಸಮಯ ಚೆನ್ನಾಗಿದೆ.
ಹಾಗೆ ಸರ್ಕಾರದ ಅಧಿಕಾರಿಗಳನ್ನು ಭೇಟಿ ಮಾಡುವಂಥದ್ದಾಗಲಿ, ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳಿಗಾಗಲಿ ಈ ದಿನ ತುಂಬ ಅನುಕೂಲತೆಗಳು ಇರುವಂಥ ದಿನ. ಹಾಗೆ ಇಲ್ಲಿ ರವಿಯನ್ನು ಪಿತೃಕಾರಕ ಮತ್ತು ಪುತ್ರಕಾರಕ ಅಂತ ಹೇಳಿ ಕರೀತಾರೆ. ಹಾಗಾಗಿನೇ ಮನೆಯಲ್ಲಿ ಈ ದಿನ ತಂದೆ ಮಕ್ಕಳಿಗೆ ಒಂದು ಅವಿನಾಭಾವವಾದಂಥ ಸಂಬಂಧ ಏರ್ಪಡುವಂಥದ್ದು. ಹಾಗೆ ಈ ದಿನ ನಿಮ್ಮ ಕುಟುಂಬದ ವಿದ್ಯಮಾನಗಳ ಬಗ್ಗೆ ತಂದೆ ಮಕ್ಕಳಲ್ಲಿ ಒಂದು ರೀತಿಯ ಮಾತುಕತೆಗಳು ನಡೆಯುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ನೀವು ಯಾವುದೇ ಕೆಲಸಗಳನ್ನು ಈ ದಿನ ಮಾಡಿದ್ರೂ ತುಂಬ ಅನುಕೂಲ ಇದೆ. ಅದರಲ್ಲೂ ಈ ಗುರು ಹೋರಾದಲ್ಲಿ ಒಳ್ಳೆಯ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ ಕೆಲಸಗಳನ್ನು ಆರಂಭ ಮಾಡಿದರೆ. ಇದು ಈ ದಿನ ಬೆಳಿಗ್ಗೆ 11:28 ಮಧ್ಯಾಹ್ನ 12:25 ಹಾಗೆ ಸಂಜೆ 6:07 ರಾತ್ರಿ 7:10 ಇನ್ನು ರಾತ್ರಿ 1:28 ರಾತ್ರಿ 2:31 ಗುರುಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅನುಸರಣೆ ಮಾಡಿಕೊಳ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವರು, ರಾಜಕಾರಣಿಗಳು ಯಾವುದೇ ಒಂದು ಪ್ರಯಾಣವನ್ನಾಗಲಿ ಯಾವುದೇ ಚಟುವಟಿಕೆಗಳನ್ನಾಗಲಿ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದೊಂದನ್ನು ಮಾತ್ರ ಈ ದಿನ ನೀವು ಗಮನಿಸಬೇಕು. ಅಂದರೆ ಶನಿ ಹೋರ ಇರುವಂಥ ಸಮಯದಲ್ಲಿ ಯಾವುದೇ ರೀತಿಯ ಪ್ರಯಾಣವನ್ನು ಮಾಡಬೇಡಿ. ಹಾಗೆ ನೀವು ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಗಣ್ಯರನ್ನು ಭೇಟಿ ಮಾಡಬೇಕು, ಇಂತಹ ವಿಚಾರಗಳನ್ನು ಕೂಡ ಆದಷ್ಟು ಶನಿ ಹೋರಾದಲ್ಲಿ ಮಾಡಬೇಡಿ. ಇನ್ನು ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳು ನಿಮ್ಮ ವ್ಯಾಪಾರದ ವಿಸ್ತರಣೆಯನ್ನಾಗಲಿ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ವಿಚಾರಗಳಲ್ಲಾಗಲಿ ನೀವು ಶನಿ ಹೋರಾದಲ್ಲಿ ಮಾಡದೇ ಇರುವಂಥದ್ದು ಉತ್ತಮ. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 10:31 ಬೆಳಿಗ್ಗೆ 11:28 ಇನ್ನು ಸಂಜೆ 5:10 ಸಂಜೆ 6:07 ಹಾಗೆ ರಾತ್ರಿ 12:25 ರಾತ್ರಿ 1:28 ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನೀವು ಪ್ರತಿನಿತ್ಯ ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಆ ದಿನದಲ್ಲಿ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಇದೇ ಪಂಚ ಅಂಗಗಳನ್ನು ಮೊದಲು ತಿಳ್ಕೊಂಡು ನಂತರ ಕೆಲಸಗಳನ್ನು ಆರಂಭ ಮಾಡಬೇಕು ಅನ್ನುವಂಥದ್ದು. ಹಾಗಾಗಿನೇ ನೀವು ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಈ 5 ನೀವು ಮನನ ಮಾಡಿಕೊಳ್ಬೇಕು. ಯಾವ ಸಮಯಕ್ಕೆ ಆರಂಭ ಆಗುತ್ತೆ, ಯಾವ ಸಮಯಕ್ಕೆ ಇದು ಮುಕ್ತಾಯ ಆಗುತ್ತೆ ಅನ್ನುವಂಥದ್ದನ್ನು ನೋಡಿ ಈ ದಿನದ ವಿದ್ಯಮಾನಗಳನ್ನು, ಈ ದಿನದ ಚಟುವಟಿಕೆಗಳನ್ನು, ಪ್ರಯಾಣಗಳನ್ನು ನೀವು ಯೋಜನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಅದಕ್ಕಾಗಿಯೇ ನೀವು ಪ್ರತಿನಿತ್ಯ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡಿ ಆ ಕೆಲಸಗಳನ್ನು ನೀವು ಸಕ್ಸಸ್ ಮಾಡ್ಬೋದು. ಅಂಥ ಉತ್ತಮ ಫಲ ಸಿಕ್ಕುವಂಥ ಎಲ್ಲ ಅವಕಾಶಗಳು ಕೂಡ ಈ ದಿನ ಇದೆ. ಅದನ್ನು ಸದುಪಯೋಗಪಡಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಭಾನುವಾರ ಆಗಿರೋದ್ರಿಂದ, ಅಂದರೆ ಆದಿತ್ಯವಾರ ಆಗಿರೋದ್ರಿಂದ ಈ ದಿನ ನಾವು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಬೇಕು ಅನ್ನುವಂಥ ಒಂದು ಉಲ್ಲೇಖ ಇದೆ. ಏಕೆಂದರೆ ರವಿಯನ್ನು ಬಹಳ ಬೇಗ ನಾವು ಒಲಿಸ್ಕೊಳ್ಳಿಕ್ಕೆ ಆದಿತ್ಯ ಹೃದಯ ಸ್ತೋತ್ರ ಪಠಣ ತುಂಬ ಪರಿಣಾಮಕಾರಿಯಾಗಿರುವಂಥದ್ದು. ಅದಕ್ಕಾಗಿಯೇ ಒಮ್ಮೆಯಾದರೂ ಕೂಡ ದಿನಕ್ಕೆ ಇದನ್ನು ಪಠಿಸಬೇಕು. ಅದರಲ್ಲೂ ವಿಶೇಷವಾಗಿ ಭಾನುವಾರದ ದಿನ ಹೇಳಿಕೊಂಡ್ರೆ ತುಂಬ ಅತ್ಯುತ್ತಮ ಫಲಗಳು ಸಿಕ್ಕತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಇಲ್ಲಿ ಭೂಮಿ, ಅಗ್ನಿ, ಗಾಳಿ ಮತ್ತು ಇತರ ನೈಸರ್ಗಿಕ ಶಕ್ತಿಗಳನ್ನು ಪಂಚಭೂತಗಳು ಅಂತ ಹೇಳಿ ಕರೆಯುವಂಥದ್ದು ತಮಗೆ ಗೊತ್ತಿದೆ. ಇದರಲ್ಲಿ ಸೂರ್ಯನೂ ಕೂಡ ಒಬ್ಬ. ಸೂರ್ಯ ಅದಿತಿಯ ಮಗನಾದ ಕಾರಣ ಇವನನ್ನು ಆದಿತ್ಯ ಅಂತ ಹೇಳಿ ಕರೆಯುವಂಥದ್ದಿದೆ. ಹಾಗಾಗಿನೇ ಸೂರ್ಯ ಭೂಮಿಯ ಮೇಲಿನ ಜೀವಗಳ ಆತ್ಮದಂತೆ ಇರುವಂಥವನು. ಹಾಗೆ ಆದಿತ್ಯ ಹೃದಯ ಸ್ತೋತ್ರ ಏನಿದೆ, ಇದು ಅತ್ಯಂತ ಶಕ್ತಿಶಾಲಿ ಸ್ತೋತ್ರಗಳಲ್ಲಿ ಒಂದಾಗಿರುವಂಥದ್ದು. ಹಾಗಾಗಿನೇ ಸೂರ್ಯ ಬಲ ಇಲ್ಲದಂಥ ರಾಶಿಯವರಿಗೆ ಈ ಸ್ತೋತ್ರ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ. ರಾಮನಿಂದ ಕೂಡ ರಾವಣನನ್ನು ಸೋಲಿಸುವ ಮೊದಲು ಶ್ರೀರಾಮಚಂದ್ರ ತನ್ನ ಪ್ರಯತ್ನಗಳು ವಿಫಲ ಆದಾಗ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಿ ತನ್ನ ಶತ್ರುವಾದಂತಹ ರಾವಣನನ್ನು ಸಂಹಾರ ಮಾಡಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥ ಒಂದು ಉಲ್ಲೇಖ ಇದೆ. ಏಕೆಂದರೆ ಯುದ್ಧದ ಸಂದರ್ಭದಲ್ಲಿ ಅಗಸ್ತ್ಯರು ರಾಮನನ್ನು ಉತ್ತೇಜನ ಮಾಡಿ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೋ ಅಂತ ಹೇಳಿ ತಿಳಿಸ್ತಾರೆ.
ಅದರಂತೆ ರಾಮನಿಗೆ ಎಲ್ಲಿಲ್ಲದ ಬಲ ಬಂದು ರಾವಣನನ್ನ ಕೊಲ್ಲಿಕ್ಕೆ ಸಹಕಾರಿಯಾಯಿತು ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗೆ ಭಾನುವಾರದ ದಿನ ಈ ಆದಿತ್ಯ ಹೃದಯ ಸ್ತೋತ್ರವನ್ನು ನಾವು ಹೇಳ್ಕೊಂಡ್ರೆ ವಿಶೇಷವಾಗಿ ನಾವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ವಿಯಾಗಲಿಕ್ಕೆ ಈ ಸ್ತೋತ್ರ ಸಹಾಯ ಮಾಡುತ್ತೆ. ಹಾಗೆ ನಮ್ಮಲ್ಲಿರುವಂತಹ ಒಂದು ಭಯದ ವಾತಾವರಣವನ್ನಾಗಲಿ ಆತಂಕದ ವಾತಾವರಣವನ್ನಾಗಲಿ ಇದು ತೊಡೆದು ಹಾಕುತ್ತೆ, ನಮಗೆ ಒಂದು ರೀತಿಯ ಧೈರ್ಯವನ್ನು ತಂದುಕೊಡುತ್ತೆ. ಹಾಗಾಗಿನೇ ಜೀವನದಲ್ಲಿ ಸಮೃದ್ಧಿಯನ್ನು ಮತ್ತೆ ಸ್ಪಷ್ಟತೆಯನ್ನು ತಂದುಕೊಡುತ್ತೆ, ಆತ್ಮವಿಶ್ವಾಸ ಮೂಡುವಂತೆ ಮಾಡುತ್ತೆ. ಅದಕ್ಕಾಗಿಯೇ ಆದಿತ್ಯ ಹೃದಯ ಸ್ತೋತ್ರವನ್ನು ಭಾನುವಾರದ ದಿನ ಒಮ್ಮೆ ಹೇಳ್ಕೊಳ್ಳಿ ಅಥವಾ ಒಮ್ಮೆ ಕೇಳಿಸ್ಕೊಳ್ಳಿ, ಇದರಿಂದ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಈ ಜನವರಿ 10ನೇ ತಾರೀಕು ಆಚರಣೆ ಮಾಡುವಂಥ ವೈಕುಂಠ ಏಕಾದಶಿ ಏನಿದೆ ಅದರ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಇಲ್ಲಿ ಮಾಸದಲ್ಲಿ 2 ಬಾರಿ ಬರುವಂಥ ಏಕಾದಶಿ ಅತ್ಯಂತ ಪವಿತ್ರವಾಗಿರುವಂಥ ದಿನ, 11ನೆಯ ದಿನ ಇದು. ಹಾಗಾಗಿನೇ ವಿಷ್ಣು ಭಕ್ತರು ಈ ದಿನದಂದು ಉಪವಾಸವನ್ನು ಮಾಡ್ತಾರೆ, ಸಂಪೂರ್ಣವಾಗಿ ವಿಷ್ಣುವಿನ ಸ್ಮರಣೆಯಲ್ಲಿ ತೊಡಗಿಸ್ಕೊಳ್ತಾರೆ. ಇದು ಈ ಏಕಾದಶಿಯ ವಿಶೇಷತೆ. ಹಾಗೆ ಈ ಏಕಾದಶಿಯ ದಿನ ಯಾವುದೇ ಬಗೆಯ ಆಹಾರವನ್ನು ಕೂಡ ಸ್ವೀಕರಿಸಲ್ಲ. ಆ ರೀತಿಯಲ್ಲಿ ನಿರ್ಜಲ ಉಪವಾಸವನ್ನು ಮಾಡುವಂಥವರು ಕೂಡ ಇದ್ದಾರೆ. ಇದು ಎಲ್ಲರಿಂದ ಸಾಧ್ಯ ಆಗಲ್ಲ, ಈ ಉಪವಾಸ ಮಾಡುವಂಥದ್ದು ಅಥವಾ ಭಗವಂತನ ಸೇವೆಯನ್ನು ಇಡೀ ದಿನ ಮಾಡುವಂಥದ್ದು. ಹಾಗಾಗಿ ಕಡೆಯ ಪಕ್ಷ ಧಾನ್ಯ ಸೇವನೆಯನ್ನಾದರೂ ವರ್ಜಿಸಿ ಕೇವಲ ಹಾಲು, ಹಣ್ಣು, ಹಂಪಲು, ಗೆಡ್ಡೆ ಗೆಣಸುಗಳನ್ನ ಆ ದಿನ ಸಾತ್ವಿಕ ಆಹಾರದ ರೂಪದಲ್ಲಿ ಸೇವಿಸಬೇಕು ಅನ್ನುವಂಥ ಒಂದು ನಿರ್ದೇಶನ ಇದೆ. ಇದನ್ನು ನಮ್ಮ ಹಿರಿಯರು ಋಷಿಮುನಿಗಳು ತಿಳಿಸಿರುವಂಥ ವಿಚಾರ ಇದು. ಹಾಗಾಗಿ ಈ ಏಕಾದಶಿಯ ಆವಿರ್ಭಾವದ ಬಗ್ಗೆ ಪದ್ಮಪುರಾಣದಲ್ಲಿ ತುಂಬ ಚೆನ್ನಾಗಿ ಉಲ್ಲೇಖಿಸಿದ್ದಾರೆ. ಇಲ್ಲಿ ಕೃತಯುಗದಲ್ಲಿ ಮುರಾಸುರ ಅನ್ನುವಂಥ ಒಬ್ಬ ರಾಕ್ಷಸ ಇದ್ದ. ಅವನು ಕಠಿಣ ತಪಸ್ಸಿನಿಂದ ಅಪ್ರತಿಮ ಬಲವನ್ನು ಸಂಪಾದನೆ ಮಾಡಿಕೊಂಡ. ಹೀಗೆ ಬಲಶಾಲಿಯಾದಂಥ ಮುರಾಸುರನ ಉಪಟಳ ಮಿತಿಮೀರಿ ಹೋಗುತ್ತೆ. ಸ್ವರ್ಗಲೋಕದ ಮೇಲೆ ಕೂಡ ದಂಡೆತ್ತಿ ಹೋಗ್ತಾನೆ. ಅವನು ದೇವತೆಗಳನ್ನ ಸೋಲಿಸಿ ತನ್ನ ಕೈವಶ ಮಾಡಿಕೊಳ್ತಾನೆ. ದಿಕ್ಕು ಕಾಣದೆ ದೇವತೆಗಳು ಪರಶಿವನ ಬಳಿ ಹೋಗಿ ತಮ್ಮನ್ನ ರಕ್ಷಣೆ ಮಾಡುವಂತೆ ಕೇಳ್ಕೊಳ್ತಾರೆ. ಆಗ ಶಿವ ಇಂದ್ರಾದಿ ದೇವತೆಗಳನ್ನು ಕುರಿತು ಭಗವಾನ್ ವಿಷ್ಣುವಿನ ಮೊರೆ ಹೋಗಿ ವಿಷ್ಣು ಮಾತ್ರ ನಿಮ್ಮನ್ನು ರಕ್ಷಿಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಮಾರ್ಗದರ್ಶನವನ್ನ ಮಾಡ್ತಾನೆ. ಪರಶಿವನ ಮಾತಿನಂತೆ ದೇವತೆಗಳು ವಿಷ್ಣುವಿನ ಮೊರೆ ಹೋಗ್ತಾರೆ. ಇಲ್ಲಿ ದೇವತೆಗಳ ಪ್ರಾರ್ಥನೆಯನ್ನ ಆಲಿಸಿದಂತಹ ಭಗವಂತ ಅವರನ್ನ ರಕ್ಷಿಸುವಂಥ ಅಭಯವನ್ನಿತ್ತು ಅವರನ್ನ ಕಳಿಸ್ತಾನೆ. ಅನಂತರದಲ್ಲಿ ಮುರನ ಸಂಹಾರಕ್ಕೆ ಭಗವಂತ ಹೊರಡ್ತಾನೆ. ಆದರೆ ಈ ಮುರ ಮತ್ತೆ ಭಗವಂತನ ನಡುವೆ ಘೋರ ಕಾಳಗವೇ ನಡೆಯುತ್ತೆ. ಈ ಯುದ್ಧ ಸಹಸ್ರ ವರ್ಷಗಳವರೆಗೆ ಸಾಗಿ ಹೋಗುತ್ತೆ. ಆದರೆ ಭಗವಂತನಿಗೆ ಮುರಾಸುರ ತನ್ನ ಅಸ್ತ್ರಗಳಿಂದ ಸಾಯಲ್ಲ ಅನ್ನುವಂಥದ್ದು ನೆನಪಾಗತ್ತೆ. ಆತ ಕೊಂಚ ಕಾಲ ವಿಶ್ರಮಿಸಲಿಕ್ಕೆ ಬದರಿಕಾಶ್ರಮದಲ್ಲಿರುವಂಥ ಹಿಮವತಿ ಅನ್ನುವಂಥ ಗುಹೆಗೆ ಹೋಗ್ತಾನೆ. ಅಲ್ಲಿ ಮುರಾಸುರನ ಸಂಹಾರಕ್ಕಾಗಿ ವಿಶಿಷ್ಟ ಆಯುಧದ ಅಗತ್ಯ ಇದೆ ಅನ್ನುವಂಥದ್ದು ಭಗವಂತನಿಗೆ ಗೊತ್ತಾಗತ್ತೆ. ಹಾಗಾಗಿ ಆ ಗುಹೆಯಲ್ಲಿ ವಿಶ್ರಮಿಸಿದಂತಹ ಭಗವಂತ ಅದನ್ನೇ ಚಿಂತೆ ಮಾಡ್ತಾ, ಅಂದರೆ ಆ ಆಯುಧವನ್ನೇ ಚಿಂತೆ ಮಾಡ್ತಾ ತನ್ನ ಯೋಗ ನಿದ್ರೆಗೆ ಜಾರ್ತಾನೆ. ಆ ಸಂದರ್ಭದಲ್ಲಿ ಮುರಾಸುರ ಭಗವಂತನ ಮೇಲೆ ಪ್ರಹಾರ ಮಾಡಲಿಕ್ಕೆ ಮರೆಯಲ್ಲಿ ಬಂದು ಭಗವಂತನ ಎದುರಿಗೆ ನಿಲ್ತಾನೆ. ಆ ಸಂದರ್ಭದಲ್ಲಿ ಭಗವಂತನ ಶಕ್ತಿ ಸ್ತ್ರೀ ರೂಪದಲ್ಲಿ ಹೊರಹೊಮ್ಮಿ ಮುರಾಸುರನೊಂದಿಗೆ ಹೋರಾಟವನ್ನು ಮಾಡ್ತಾಳೆ. ಅವಳ ಒಂದೇ ನೋಟಕ್ಕೆ ಮುರಾಸುರ ಉರಿದು ಬೂದಿ ಹೋಗ್ತಾನೆ. ಈ ವೈಕುಂಠ ಏಕಾದಶಿಯ ದಿನ ಭಗವಾನ್ ವಿಷ್ಣು ಎಚ್ಚರಗೊಂಡಾಗ ಮುರ ಉರಿದು ಬಿದ್ದಿರುವುದನ್ನ, ಹಾಗೆ ತನ್ನೆದುರು ಸುಂದರಿಯಾದಂತಹ ಸ್ತ್ರೀಯೊಬ್ಬಳು ನಿಂತಿರುವಂಥದ್ದನ್ನ ಕಾಣ್ತಾನೆ. ತನ್ನ ಶಕ್ತಿಯಾದಂತಹ ಆಕೆಯ ಕಾರ್ಯದಿಂದ ಭಗವಂತನಿಗೆ ತುಂಬ ಸಂತೋಷ ಉಂಟಾಗತ್ತೆ. ಭಗವಂತ ಸಂತುಷ್ಟನಾಗ್ತಾನೆ. ಹಾಗೆ ಆ ಸ್ತ್ರೀಯನ್ನ ಭಗವಂತ ಏಕಾದಶಿ ಅಂತ ಹೇಳಿ ಕರೀತಾನೆ. ಪ್ರಸನ್ನನಾದಂತಹ ಆತ ಆಕೆಗೆ ಏನಾದರೂ ಒಂದನ್ನ ವರ ಕೇಳು ಅಂತ ಹೇಳಿ ಆದೇಶ ಮಾಡ್ತಾನೆ. ಆಗ ಕೃತಾರ್ಥಳಾದಂತಹ ಏಕಾದಶಿ ಮುರನ ಸಂಹಾರ ನಡೆದಂತಹ ಈ ದಿನದಂದು ಯಾರು ಉಪವಾಸವನ್ನು ಆಚರಣೆ ಮಾಡ್ತಾರೋ ಅವರನ್ನು ಎಲ್ಲ ಬಗೆಯ ಪಾಪಗಳಿಂದ ಮುಕ್ತಿಗೊಳಿಸು ಅಂತ ಹೇಳಿ ಭಗವಂತನನ್ನ ಬೇಡಿಕೊಳ್ತಾಳೆ. ಅದರಂತೆ ಭಗವಂತ ಯಾರು ಏಕಾದಶಿಯ ದಿನ ಉಪವಾಸವನ್ನು ನಡೆಸ್ತಾರೋ ಅವರು ವೈಕುಂಠವನ್ನು ಹೊಂದುತ್ತಾರೆ ಅಂತ ಹೇಳಿ ಆ ದಿನ ಅವನು ಪ್ರಕಟಿಸ್ತಾನೆ. ಹಾಗಾಗಿನೇ ಭಗವಾನ್ ವಿಷ್ಣುವಿನ ಶಕ್ತಿ ಸ್ವರೂಪಳಾದಂತಹ ಏಕಾದಶಿ ಮುರನನ್ನ ಸಂಹರಿಸಿದ್ದು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ 11ನೆಯ ದಿನ.
ಇದು ಏಕಾದಶಿ ಆಗಿರುತ್ತೆ. ಹಾಗಾಗಿ ಭಗವಂತನಿಂದ ವರ ಪಡೆದಿದ್ದು ಕೂಡ ಈ ದಿನವೇ ಅನ್ನುವಂಥ ಒಂದು ಉಲ್ಲೇಖ ಇದೆ. ಆದ್ದರಿಂದಲೇ ಇದನ್ನು ವೈಕುಂಠ ಏಕಾದಶಿ ಅಂತ ಹೇಳಿ ಕರೀತಾರೆ. ಇಲ್ಲಿ ಮೊದಲ ಏಕಾದಶಿ ಇದು. ಈ ದಿನ ವೈಕುಂಠದ ದ್ವಾರಗಳು ಮುಕ್ತವಾಗಿರುತ್ತೆ. ಶ್ರದ್ಧಾ ಭಕ್ತಗಳಿಂದ ಯಾರು ಉಪವಾಸವನ್ನು ಮಾಡಿ ಭಗವಂತನನ್ನು ಪೂಜೆ ಮಾಡ್ತಾರೋ ಭಗವಂತನ ಸಾನ್ನಿಧ್ಯವನ್ನು ಅವರು ಖಂಡಿತ ಪಡ್ಕೊಳ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ದೇವದಾನವರು ಒಟ್ಟಾಗಿ ಅಮೃತ ಮಥನ ನಡೆಸಿದಂತಹ ಕಥೆ ಗೊತ್ತಿದೆ. ಅದು ಕೊನೆಯಾಗಿದ್ದು ಈ ದಿನವೇ. ಇನ್ನು ಕುರುಕ್ಷೇತ್ರದ ರಣರಂಗದಲ್ಲಿ ಭಗವಾನ್ ಶ್ರೀಕೃಷ್ಣ ಅರ್ಜುನನಿಗೆ ಗೀತೋಪದೇಶ ಮಾಡಿದ್ದು ಕೂಡ ಈ ದಿನದಂದೇ, ಅಂದರೆ ಏಕಾದಶಿಯ ದಿನದಂದೇ. ಇನ್ನು ಮಾರ್ಗಶಿರ ಶುಕ್ಲ ಪಕ್ಷದ ಏಕಾದಶಿಯ ವೈಶಿಷ್ಟ್ಯಗಳು ಹಲವಾರು ಇದೆ. ಇದನ್ನೇ ಮೋಕ್ಷದ ಏಕಾದಶಿ ಅಂತ ಹೇಳಿ ಕೂಡ ಕೆಲವರು ಕರೆಯುವಂಥದ್ದು ಇದೆ. ಕೆಲವರು ಇದನ್ನ ಪುತ್ರದ ಏಕಾದಶಿ ಅಂತ ಹೇಳಿ ಕೂಡ ಕರೀತಾರೆ. ಇಲ್ಲಿ ದಕ್ಷಿಣ ಭಾರತದಲ್ಲಿ ವೈಕುಂಠ ಏಕಾದಶಿಯ ಉತ್ಸವ ಬಹಳ ಅದ್ಧೂರಿಯಾಗಿ ಆಚರಿಸಲ್ಪಡುತ್ತೆ. ಎಲ್ಲ ವೈಷ್ಣವ ದೇವಾಲಯಗಳಲ್ಲಿ ದ್ವಾರದಲ್ಲಿ ವೈಕುಂಠ ದ್ವಾರವನ್ನು ನಿರ್ಮಿಸಿರ್ತಾರೆ. ವಿಶೇಷ ಪೂಜಾ ಕಾರ್ಯಕ್ರಮಗಳು ಆ ದಿನ ನಡೆಯುತ್ತೆ. ಈ ದಿನದಂದು ಉಪವಾಸ ಮಾಡಿ ದೇಗುಲದ ವೈಕುಂಠ ದ್ವಾರವನ್ನು ಹಾದು ಭಗವಂತನ ದರ್ಶನವನ್ನು ಪಡೆದರೆ ಮೋಕ್ಷ ದೊರೆಯುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಭಕ್ತರ ಸಾಲು ವೈಕುಂಠ ಏಕಾದಶಿಯ ದಿನ ಭಗವಂತನ ದರ್ಶನಕ್ಕೆ ಕಾದು ನಿಂತಿರುತ್ತೆ. ಹಾಗೆ ದೇವಾಲಯಕ್ಕೆ ಭೇಟಿ ನೀಡಿ ಅವರು ಕೃತಾರ್ಥರಾಗ್ತಾರೆ. ಇನ್ನು ದಕ್ಷಿಣ ಭಾರತದ ಪ್ರಮುಖ ಸಂತರಲ್ಲಿ ಒಬ್ಬರಾದಂತಹ ನಮ್ಮಾಳ್ವಾರರು ಇಹಲೋಕವನ್ನು ತ್ಯಜಿಸಿದ್ದು ವೈಕುಂಠ ಏಕಾದಶಿಯ ದಿನ. ಸ್ವತಃ ಭಗವಂತನೇ ವೈಕುಂಠ ದ್ವಾರದಲ್ಲಿ ನಿಂತು ಅವರನ್ನು ಬರಮಾಡಿಕೊಂಡ ಅನ್ನುವಂಥ ಒಂದು ಪ್ರತೀತಿ ಇದೆ. ಈ ಒಂದು ಸಂಸ್ಮರಣೆಯಲ್ಲಿ ತಮಿಳುನಾಡಿನ ದೇವಾಲಯಗಳಲ್ಲಿ ವೈಭವದ ಉತ್ಸವಗಳು ನಡೆಯುತ್ತೆ. ವೈಕುಂಠ ಏಕಾದಶಿಯ ವೈಶಿಷ್ಟ್ಯ ಅಂತ ಹೇಳಿದ್ರೆ ಈ ಭೂಮಿಯ ಒಂದು ವರ್ಷ ದೇವಲೋಕದ ಒಂದು ದಿನಕ್ಕೆ ಸಮ. ಇಲ್ಲಿ ಭೂವರ್ಷ ಸೂರ್ಯನ ಭ್ರಮಣವನ್ನು ಆಧರಿಸಿರುವಂಥದ್ದು. ಹಾಗೆ ಉತ್ತರಾಯಣ ಮತ್ತು ದಕ್ಷಿಣಾಯನ ಅನ್ನುವಂಥ ಎರಡು ಸಮಭಾಗಗಳಾಗಿ ವಿಂಗಡಿಸಲ್ಪಟ್ಟಿರುವಂಥ ವಿಚಾರ ಗೊತ್ತಿದೆ. ಇಲ್ಲಿ ಉತ್ತರಾಯಣ ಮಾರ್ಗಶಿರ ಮಾಸದಿಂದ ಆಷಾಢ ಮಾಸದವರೆಗೆ ಇರುತ್ತೆ. ಹಾಗೆ ಈ ಉತ್ತರಾಯಣ ಸ್ವರ್ಗಲೋಕದಲ್ಲಿ ಹಗಲಾಗಿ ಇರುತ್ತೆ. ಇನ್ನು ದಕ್ಷಿಣಾಯನ ಸ್ವರ್ಗಲೋಕದ ಇರುಳು ಅಂದರೆ ರಾತ್ರಿಯ ಸಂದರ್ಭ ಅಂತ ಹೇಳಿ ಪರಿಗಣಿಸಲ್ಪಟ್ಟಿದೆ. ಉತ್ತರಾಯಣದ ಅವಧಿ ಅಂತ್ಯಗೊಳ್ಳುವ ಸಮಯದಲ್ಲಿ ಮಾರ್ಗಶಿರ ಮಾಸ ಬರೋದರಿಂದ ಅದು ಮುಂಜಾವಿನ ಪೂರ್ವ ಸ್ಥಿತಿಯಂತೆ ಇರುತ್ತೆ. ಮಾರ್ಗಶಿರ ಮಾಸದ 11ನೇ ಏಕಾದಶಿಯ ದಿನ ಏನಿದೆ ಅದು ಮುಂಜಾವು ಆರಂಭಗೊಳ್ಳುತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿ ಈ ಸೂರ್ಯೋದಯ ಆರಂಭಗೊಳ್ಳುವಂತಹ ಶುಭ ಕಾಲ ಆದ್ದರಿಂದ ಮಾರ್ಗಶಿರ ಶುಕ್ಲ ಪಕ್ಷದ ಏಕಾದಶಿ ಅತ್ಯಂತ ಮಂಗಳಕರವಾದಂತಹ ದಿನ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥದ್ದು. ಹಾಗೆ ಈ ದಿನ ಯಾರು ಉಪವಾಸವನ್ನು ಮಾಡಿ ಭಗವಂತನ ಸ್ಮರಣೆಯಲ್ಲಿ ತೊಡಗಿಸ್ಕೊಳ್ತಾರೋ ಅಂಥವ್ರಿಗೆ ಎಲ್ಲ ಬಗೆಯ ಸತ್ಫಲಗಳು ಸಿಕ್ಕತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ದಕ್ಷಿಣ ಭಾರತದಲ್ಲಿ ಬಹಳ ವಿಶೇಷವಾಗಿ ಶ್ರೀರಂಗಂನಲ್ಲಿ ವೈಕುಂಠ ಏಕಾದಶಿ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತೆ. ಭಾರತದ ಅತಿ ದೊಡ್ಡ ದೇವಸ್ಥಾನ ಇದು. ಏಕೆಂದರೆ ಶ್ರೀರಂಗಂನಲ್ಲಿರುವಂಥ ಶ್ರೀ ರಂಗನಾಥ ದೇವಾಲಯದಲ್ಲಿ ಇಲ್ಲಿ ರಂಗನಾಥ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಪರಮ ಭಕ್ತನಾದಂಥ ವಿಭೀಷಣ. ಇಲ್ಲಿ ಈ ಹಿನ್ನೆಲೆಯಲ್ಲಿ ಒಂದು ಪೌರಾಣಿಕ ಕಥೆ ಇದೆ. ಏನಂದರೆ ಶ್ರೀರಾಮಚಂದ್ರ ಪಟ್ಟಾಭಿಷೇಕ ಮುಗಿಸಿಕೊಂಡು ಲಂಕೆಗೆ ಮರಳುವಂತಹ ಸಂದರ್ಭದಲ್ಲಿ ವಿಭೀಷಣ ಸ್ವತಃ ಶ್ರೀರಾಮನಿಂದಲೇ ಈ ಮೂರ್ತಿಯನ್ನು ಉಡುಗೊರೆಯಾಗಿ ಪಡ್ಕೊಂಡಿದ್ದ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗೆ ಮಾರ್ಗ ಮಧ್ಯದಲ್ಲಿ ಸಂಧ್ಯಾವಂದನೆಗಾಗಿ ಮೂರ್ತಿಯನ್ನು ನೆಲದ ಮೇಲೆ ಇಟ್ಟಾಗ ಅದು ಅಲ್ಲಿಯೇ ನೆಲೆಗೊಳ್ಳುತ್ತೆ. ಭಗವಂತನ ಆದೇಶದಂತೆ ವಿಭೀಷಣ ತಾನೇ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ. ಇಂತಹ ಇತಿಹಾಸ ಪ್ರಸಿದ್ಧವಾದಂತಹ ಶ್ರೀರಂಗಂನಲ್ಲಿ ವೈಕುಂಠ ಏಕಾದಶಿಯ ಉತ್ಸವ ಬಹಳ ವಿಶೇಷವಾಗಿ ಜರುಗುತ್ತೆ. ಇಲ್ಲಿ ಶ್ರೀ ರಾಮಾನುಜಾಚಾರ್ಯರು ಕೂಡ ಈ ದೇಗುಲದಲ್ಲಿ ತಂಗಿದ್ದಾಗ ವೈಕುಂಠ ಏಕಾದಶಿ ಉತ್ಸವಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಿದ್ರು ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿ ಈಗಲೂ ಕೂಡ ಆ ಸತ್ ಸಂಪ್ರದಾಯ ಶ್ರೀರಂಗಂನಲ್ಲಿ ಮುಂದುವರಿತಾ ಇದೆ. ಇಲ್ಲಿ ಶ್ರೀರಂಗಂ ದೇವಾಲಯದಲ್ಲಿ ನಿತ್ಯ ಪೂಜೆಗಳ ಜೊತೆಗೆ 322 ವಿಧದ ನಮೀಥಿಕ ಪೂಜೆಗಳು ಕೂಡ ನಡೆಯುತ್ತೆ. ಅವುಗಳಲ್ಲಿ ಮೊದಲನೆಯದು ಮತ್ತು ಅತ್ಯಂತ ಪ್ರಮುಖವಾಗಿರುವಂಥದ್ದು ವೈಕುಂಠ ಏಕಾದಶಿಯ ಪೂಜೆ. ಇಲ್ಲಿ ಇದನ್ನು 21 ದಿನಗಳ ಕಾಲ ಮಾಡ್ತಾರೆ. ದೇವಾಲಯದ 1000 ಕಂಬಗಳ ಮಂಟಪದ ಎದುರಿನಲ್ಲಿ ತೆಂಗಿನ ತೋರಣವನ್ನು ಕಟ್ತಾರೆ. ಅಲ್ಲಿಂದ ಉತ್ಸವ ಆರಂಭ ಆಗುತ್ತೆ.
ಹಾಗೆ ಉತ್ಸವಕ್ಕಾಗಿ 45 ತೆಂಗಿನ ಮರಗಳ ಚಪ್ಪರವನ್ನು ಹಾಕ್ತಾರೆ. ನಂತರ ಪೂಜಾ ವಿಧಿವಿಧಾನಗಳು ಆರಂಭ ಆಗುತ್ತೆ. ಉತ್ಸವದ ಮೊದಲ 10 ದಿನ ಆಚರಣೆಗಳನ್ನು ಪಕಲ್ಪತ್ತು ಅಂತ ಹೇಳಿ ಕರೀತಾರೆ. ಅಂದರೆ 10 ಹಗಲುಗಳು ಅಂತ ಹೇಳಿ ಇವರು ಕರೆಯುವಂಥದ್ದು. ಇದು ಭಗವಂತನಿಗೆ ಮೋಹಿನಿ ಅಲಂಕಾರವನ್ನು ಮಾಡಿ ಪೂಜೆ ಮಾಡುವಂಥದ್ರಿಂದ ಕೊನೆಯಾಗತ್ತೆ. ಇನ್ನು 11ನೆಯ ದಿನವೇ ವೈಕುಂಠ ಏಕಾದಶಿ. ಇದರೊಂದಿಗೆ ರಾಂಪತ್ತು ಅಂತ ಹೇಳಿ ಅಂದರೆ 10 ರಾತ್ರಿಗಳು ಅನ್ನುವಂಥ ಆಚರಣೆಗಳು ಆರಂಭ ಆಗುತ್ತೆ. ಈ ದಿನ ಭಗವಂತನಿಗೆ ರತ್ನ ಕವಚವನ್ನು ತೊಡಿಸಿ 1000 ಕಂಬಗಳ ಮಂಟಪಕ್ಕೆ ಕರೆತಂದು ಪರಮ ಪದವಾಸದ ಬಳಿ ಇರಿಸಲಾಗುತ್ತೆ. ಇದನ್ನೇ ವೈಕುಂಠ ದ್ವಾರ ಅಂತ ಹೇಳಿ ಕರೀತಾರೆ. ಇಲ್ಲಿ ವರ್ಷ ಪೂರ್ತಿ ಮುಚ್ಚಿರುವಂಥ ಈ ದ್ವಾರವನ್ನು ತೆಗೆಯುವಂಥದ್ದು ವೈಕುಂಠ ಏಕಾದಶಿಯ ದಿನ ಮಾತ್ರ. ಈ ದಿನ 1000 ಕಂಬಗಳ ಮಂಟಪದ ದರ್ಬಾರಿನಲ್ಲಿ ಭಗವಂತನ ಜೊತೆಗೆ ಆಳ್ವಾರರು ಮತ್ತು ಆಚಾರ್ಯರ ಚಿತ್ರಪಟಗಳನ್ನು ಕೂಡ ಇಟ್ಟು ಪೂಜೆ ಮಾಡ್ತಾರೆ. ಹಾಗೆ ಈ ವೈಕುಂಠ ದ್ವಾರದ ಮೂಲಕ ದೇವಾಲಯವನ್ನು ಪ್ರವೇಶ ಮಾಡಿ ಭಗವಂತನ ದರ್ಶನ ಪಡೆದು ಕೃತಾರ್ಥರಾಗ್ತಾರೆ ಅನ್ನುವಂಥದ್ದು ಇಲ್ಲಿ ಶ್ರೀರಂಗಂನಲ್ಲಿ ನಡೆಯುವಂಥ ವೈಕುಂಠ ಏಕಾದಶಿಯ ಆಚರಣೆಯ ಪ್ರತೀತಿ ಇದು. ಹಾಗೆ ದೇವಾಲಯದಲ್ಲಿ ಒಂದು ಉತ್ತರದ ಬಾಗಿಲಿರುತ್ತೆ. ಆ ಬಾಗಿಲನ್ನು ವೈಕುಂಠ ಏಕಾದಶಿಯ ದಿನ ಮಾತ್ರ ತೆಗೆಯುವಂಥದ್ದು. ಬಾಗಿಲಿನ ಮೇಲ್ಭಾಗದಲ್ಲಿ ಭಗವಂತನನ್ನ ಹೂಗಳಿಂದ ಅಲಂಕಾರ ಮಾಡಿ ಬಾಗಿಲಿನ ಮೇಲೇನೆ ಅದನ್ನು ಕಟ್ಟಿರ್ತಾರೆ. ಹಾಗಾಗಿ ಬಾಗಿಲಿನಲ್ಲಿ ನಾವು ಭಗವಂತನ ಆ ಪ್ರತಿಮೆಯ ಕೆಳಗೆ ಬರಬೇಕಾಗತ್ತೆ. ಹಾಗಾಗಿನೇ ಇಲ್ಲಿ ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು ವೈಕುಂಠ ಏಕಾದಶಿಯ ದಿನ ವಿಷ್ಣುವನ್ನು ದರ್ಶನ ಮಾಡಲೇಬೇಕು ಅನ್ನುವಂಥದ್ದು. ಹಾಗೆ ಉಪವಾಸವನ್ನು ಆಚರಣೆ ಮಾಡಿದ್ರೆ ತುಂಬ ಸೂಕ್ತ. ಒಂದು ವೇಳೆ ನಿಮ್ಮ ಆರೋಗ್ಯ ಅದಕ್ಕೆ ಪರ್ಮಿಷನ್ ಕೊಡಲಿಲ್ಲ, ನಿಮ್ಮ ವಯಸ್ಸು ಅದಕ್ಕೆ ಪರ್ಮಿಟ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಆ ದಿನ ಸಾತ್ವಿಕ ಆಹಾರವನ್ನು ಮಾತ್ರ ತೆಗೆದುಕೊಳ್ಬೇಕು. ಅದರಲ್ಲೂ ಅಕ್ಕಿಯಿಂದ ಮಾಡಿರುವಂಥ ಯಾವುದೇ ಪದಾರ್ಥಗಳನ್ನು ಉಪಯೋಗಿಸಬಾರ್ದು ಅನ್ನುವಂಥದ್ದಿದೆ. ಬೇಕಿದ್ರೆ ಸಬ್ಬಕ್ಕಿಯಿಂದ ನೀವು ಪದಾರ್ಥಗಳನ್ನು ಮಾಡಿ ಆ ದಿನ ಉಪಯೋಗಿಸ್ಬೋದು. ಒಟ್ಟಾರೆ ಈ ಏಕಾದಶಿ ಅನ್ನುವಂಥದ್ದೇ ಬಹಳ ವಿಶೇಷ. ಅದರಲ್ಲೂ ಈ ವೈಕುಂಠ ಏಕಾದಶಿ ಅನ್ನುವಂಥದ್ದು ಮತ್ತೂ ವಿಶೇಷವಾಗಿ ಇರುವಂಥದ್ದು. ಹಾಗಾಗಿ ಈ ತಿಂಗಳ 10ನೇ ತಾರೀಕು ಶುಕ್ರವಾರದ ದಿನ ಏಕಾದಶಿ ಆಚರಣೆ ಇರುತ್ತೆ. ಇಲ್ಲಿ ಶುಕ್ರವಾರ ಬಂದಿರೋದ್ರಿಂದ ಮಹಾಲಕ್ಷ್ಮಿಯನ್ನು ಕೂಡ ನೀವು ಈ ದಿನ ಪೂಜೆ ಮಾಡಿ ಆರಾಧನೆ ಮಾಡಿ ಬಹಳ ವಿಶೇಷವಾಗಿ ಲಕ್ಷ್ಮಿಯ ಅನುಗ್ರಹ ಉಂಟಾಗುತ್ತೆ. ನಿಮ್ಮ ದೈನಂದಿನ ಬದುಕಿನಲ್ಲಿ ಸಮೃದ್ಧಿಯನ್ನು ಕಾಣ್ತೀರಿ. ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭಗಳು ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಒಟ್ಟಾರೆ ಶುಕ್ರವಾರ ಬಂದಿರುವಂಥ ಈ ವೈಕುಂಠ ಏಕಾದಶಿ ಲಕ್ಷ್ಮೀ ಪೂಜೆಗೆ ಪ್ರಶಸ್ತವಾಗಿರುವಂಥದ್ದು. ಹಾಗಾಗಿ ಮಹಾಲಕ್ಷ್ಮಿಯನ್ನ ಮಹಾವಿಷ್ಣುವನ್ನ ಈ ದಿನದಲ್ಲಿ ನೀವು ಸ್ಮರಣೆ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಹಾಗೆ ದರ್ಶನ ಮಾಡಿ. ಅತ್ಯುತ್ತಮ ಫಲಗಳು ನಿಮಗೆ ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ಬೆಳಗಿನ ಅವಧಿಯ ವ್ಯವಹಾರಗಳು ತುಂಬ ಅನುಕೂಲಕರವಾಗಿರುತ್ತೆ. ನೀವು ಅಂದುಕೊಂಡಂತಹ ಕೆಲಸಗಳನ್ನು ಮಾಡಲಿಕ್ಕೆ ಒಳ್ಳೆಯ ಸಮಯ ನಿಮಗೆ ಒದಗಿ ಬರುತ್ತೆ. ಹಾಗೆ ಬಂಧು ಮಿತ್ರರಿಂದ ಈ ದಿನ ಬರುವಂಥ ಒಂದು ಕರೆ ಆಗಲಿ ಅಥವಾ ಕೆಲಸದ ವಿಚಾರವಾಗಲಿ ಈ ದಿನ ಸ್ವಲ್ಪ ವಿಚಲಿತರಾಗುವಂಥ ಸಾಧ್ಯತೆಗಳಿದೆ. ಹಾಗೆ ಹೊಸ ಕಾರ್ಯಕ್ರಮಗಳನ್ನು ಆರಂಭಿಸಲಿಕ್ಕೆ ನೀವು ದಿನಗಣನೆಯನ್ನು ಮಾಡ್ತಾ ಇರುವಂಥದ್ದು. ಅದಕ್ಕೆ ಪೂರಕವಾದಂಥ ಕೆಲಸ ಕಾರ್ಯಗಳು ಈ ದಿನ ನಡೆಯುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇನ್ನು ಕೌಟುಂಬಿಕ ವಿಚಾರಗಳಲ್ಲಿ ಈ ದಿನ ಪ್ರಮುಖ ನಿರ್ಧಾರವೊಂದನ್ನು ತೆಗೆದುಕೊಳ್ಳುವಂಥ ದಿನ. ಇದು ಒಂದು ಟರ್ನಿಂಗ್ ಪಾಯಿಂಟ್ ಇದು. ಆದರೆ ಈ ಹಣಕಾಸಿನ ವ್ಯವಹಾರಗಳೇನಾದರೂ ಬಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ವಿಶೇಷವಾಗಿ ವ್ಯಾಪಾರ ವ್ಯವಹಾರಗಳು ಅಭಿವೃದ್ಧಿ ಹೊಂದುವಂಥ ಸಮಯ. ನಿಮ್ಮ ಒಂದು ಪ್ರಯತ್ನಕ್ಕೆ ಪೂರಕವಾದಂಥ ಕೆಲಸಗಳು ಈ ದಿನ ಆಗುವಂಥದ್ದು. ಹಾಗೆ ಆತ್ಮವಿಶ್ವಾಸ ಮತ್ತು ಸಂಯಮ ಈ ಎರಡೂ ಕೂಡ ನಿಮ್ಮನ್ನು ಈ ದಿನ ಒಂದು ಕ್ಲಿಷ್ಟ ಸನ್ನಿವೇಶದಿಂದ ಪಾರು ಮಾಡುತ್ತೆ. ಅಂದರೆ ಒಂದು ಸಮಸ್ಯೆ ಅದನ್ನು ನೀವು ಬಗೆಹರಿಸಬೇಕು ಅಂದರೆ ಈ ದಿನ ತುಂಬ ತಾಳ್ಮೆ ಬೇಕು, ಸಂಯಮ ಬೇಕು. ಹಾಗೆ ಈ ದಿನ ಮಾನಸಿಕ ಒತ್ತಡ ಕೂಡ ಇರುವಂಥದ್ದೇ. ಅದರಲ್ಲೂ ಯುವಕರಿಗೆ ಯುವತಿಯರಿಗೆ ಈ ದಿನದಲ್ಲಿ ಏನೋ ಒಂದು ರೀತಿಯಲ್ಲಿ ಒತ್ತಡ ಇರುತ್ತೆ. ಅದರಲ್ಲೂ ಈ ಒತ್ತಡ ಅನ್ನುವಂಥದ್ದು ನಿಮ್ಮ ನಿರೀಕ್ಷೆ ಏನಿದೆ ಮತ್ತು ಆ ವಾಸ್ತವ ಏನಿದೆ ಇದೆರಡರ ನಡುವಿನ ಅಂತರ ಇರುವಂಥದ್ದು. ಅಂತರ ಹೆಚ್ಚಾದಷ್ಟು ಒತ್ತಡ ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ಈ ದಿನ ಏನನ್ನೂ ಕೂಡ ನೀವು ನಿರೀಕ್ಷೆ ಮಾಡಬೇಡಿ. ಬರುವಂಥದ್ದೆಲ್ಲವನ್ನು ಸ್ವೀಕಾರ ಮಾಡಿ. ಪಾಲಿಗೆ ಬಂದದ್ದೇ ಪಂಚಾಮೃತ ಈ ದಿನ. ಹಾಗೆ ಈ ದಿನದಲ್ಲಿ ಮನೆಯಲ್ಲಿರುವಂಥ ಹಿರಿಯರ ಕಡೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಆದಿತ್ಯ ಹೃದಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ.
ಹಾಗೆ ಈ ದಿನ ನೀವು ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, 10ನೇ ಮನೆ. ಹಾಗಾಗಿ ಈ ದಿನ ವಿಶೇಷವಾಗಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ, ನಿಮ್ಮ ವ್ಯಾಪಾರಿ ಕ್ಷೇತ್ರದಲ್ಲಿ ಈ ದಿನ ನೀವು ಒಂದು ಸಾಧನೆಯನ್ನು ಮಾಡ್ತೀರಿ. ಮನಸ್ಸಿಗೆ ತುಂಬ ತೃಪ್ತಿ ಸಿಕ್ಕುವಂಥದ್ದು. ಹಣ ಇಲ್ಲ ಅಂದರೂ ಮಾನಸಿಕವಾಗಿ ಸಂತೃಪ್ತರಾಗಿರುವಂತಹ ದಿನ ಇದು. ಹಾಗಾಗಿ ಈ ದಿನ ಹಣಕಾಸಿನ ಲಾಭ ಅನ್ನುವಂಥದ್ದು ಹೆಚ್ಚಿನ ಮಟ್ಟದಲ್ಲಿ ನಿರೀಕ್ಷೆ ಮಾಡಬೇಡಿ. ಆದರೆ ನೀವು ಮಾಡುವಂತಹ ಚಟುವಟಿಕೆಯಿಂದ ನಿಮ್ಮ ಮನಸ್ಸಿಗೆ ಸಮಾಧಾನದ ಜೊತೆಗೆ ಸಮಾಜದಲ್ಲಿ ಒಂದು ಗೌರವವನ್ನು ಪಡ್ಕೊಳ್ತೀರಿ. ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಈ ದಿನ ಒಳ್ಳೆಯ ಅವಕಾಶ ಇರುವಂಥ ಸಂದರ್ಭ ಕೂಡ ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ಯಾವುದೇ ಭಿನ್ನಾಭಿಪ್ರಾಯಗಳು ಯಾರ ಜೊತೆಯಲ್ಲೇ ಇರಲಿ, ಅದನ್ನು ಬಗೆಹರಿಸಿಕೊಳ್ಳುವಂಥ ಒಂದು ಸದಾವಕಾಶ ಕೂಡಿ ಬರುತ್ತೆ. ಹಾಗಾಗಿ ಬಂದಿರುವಂಥ ಅವಕಾಶಗಳನ್ನು ಬಿಡಬೇಡಿ. ಏಕೆಂದರೆ ಆ ವ್ಯಕ್ತಿಯ ಸಂಬಂಧ ನಿಮಗೆ ಬೇಕು ಅಂತ ಹೇಳಿದ್ರೆ ಒಂದು ಪ್ರೀತಿಯನ್ನಾದರೂ ಕೊಟ್ಟು ಉಳಿಸ್ಕೊಳ್ಬೇಕು. ಆದರೆ ಕೆಟ್ಟ ಸಂಬಂಧ ಅನ್ನುವಂಥದ್ದು ನಿಮ್ಮ ಮನಸ್ಸಿಗೆ ಬಂದಿದ್ದರೆ ಮೌನವಾಗಿದ್ದು ಅದನ್ನು ಕಡಿದುಕೊಳ್ಬೇಕು. ಹಾಗಾಗಿ 2 ಆಯ್ಕೆ ಈ ದಿನ ನಿಮ್ಮ ಮುಂದೆ ಇರುವಂಥದ್ದು. ಆ ಸಂಬಂಧ ಬೇಕಾ ಅಥವಾ ಬೇಡವಾ ಅನ್ನುವಂಥದ್ದು. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ತಿಳುವಳಿಕೆ ತುಂಬ ಅದ್ಭುತವಾಗಿರುತ್ತೆ. ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಭಾಳ ಚೆನ್ನಾಗಿದೆ. ಹಾಗಾಗಿ ವ್ಯಕ್ತಿಗಳ ಮಧ್ಯೆ ಇರುವಂಥ ಒಂದು ಪ್ರೀತಿ ವಿಶ್ವಾಸವನ್ನು ಅಳೆಯುವಂಥ ಅವಕಾಶಗಳು ಕೂಡ ಇದೆ. ಹಾಗೆ ಈ ದಿನ ಅನಿರೀಕ್ಷಿತ ಪ್ರಯಾಣ ಮಾಡುವಂಥದ್ದು, ಅಂದರೆ ಒಂದು ಜಾಗಕ್ಕೆ, ಒಂದು ಸ್ಥಳಕ್ಕೆ ಅಥವಾ ನಿಮಗೆ ಇಷ್ಟವಾದಂಥ ಒಂದು ಕ್ಷೇತ್ರಕ್ಕೆ ಹೋಗಿ ಬರುವಂಥ ಸಾಧ್ಯತೆಗಳು ಕೂಡ ಈ ದಿನ ಇದೆ. ಹಾಗೆ ಮನೆಯಲ್ಲಿರುವಂಥವರ ವರ್ತನೆ ಈ ದಿನ ನಿಮಗೆ ಸ್ವಲ್ಪ ಅಚ್ಚರಿಯನ್ನು ಮೂಡಿಸ್ಬೋದು. ಅನ್ಎಕ್ಸ್ಪೆಕ್ಟೆಡ್ ಬಿಹೇವಿಯರ್ ಇದು ಮನೆಯವರಿಂದ ಬರುವಂಥದ್ದು. ಹಾಗೆ ಈ ದಿನ ಯಾವುದೇ ಒಂದು ಮನರಂಜನಾ ಕಾರ್ಯಕ್ರಮದಲ್ಲಾಗಲಿ ಅಥವಾ ಒಂದು ಕ್ಷೇತ್ರ ದರ್ಶನವಾಗಲಿ ಆಗುವಂಥದ್ದು ಇದೆ. ಇಲ್ಲಿ ಮನಸ್ಸಿಗೆ ತುಂಬ ಸಮಾಧಾನ ಆಗುತ್ತೆ. ಹಾಗೆ ನೀವು ಮಾಡುವಂಥ ಉನ್ನತ ಮಟ್ಟದ ಪ್ರಯತ್ನಗಳೇನಿದೆ ಅದು ಒಳ್ಳೆಯ ಫಲವನ್ನು ಈ ದಿನ ತರುವಂಥದ್ದು. ಹಾಗಾಗಿ ಅಪೇಕ್ಷಿತ ಫಲಿತಾಂಶಗಳನ್ನು ಪಡ್ಕೊಳ್ಳಿಕ್ಕೆ ತುಂಬ ಅನುಕೂಲಕರವಾಗಿರುವಂಥ ದಿನ ಇದು. ಆದರೆ ನಿಮ್ಮ ಸ್ನೇಹಿತರ ಆಯ್ಕೆ ಏನಿದೆ ಅಥವಾ ಯಾರ ಜೊತೆಯಲ್ಲಿ ಈ ದಿನ ಕಳೆಯಬೇಕು ಅಂದ್ಕೊಂಡಿದ್ದೀರಿ ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಿ. 1-2 ಸಲ ಯೋಚನೆ ಮಾಡಿ ಮುಂದುವರಿರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಮಹಾಲಕ್ಷ್ಮಿ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಹಾಗೆ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದಕ್ಕಾಗಿಯೇ ಈ ದಿನ ಕೈಯಲ್ಲಿರುವಂಥ ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಳ್ಳುವಂಥ ಸಂಬಂಧದಲ್ಲಿ ಸ್ವಲ್ಪ ವಿಫಲರಾಗುವಂಥದ್ದು ಇದೆ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಆಲಸ್ಯ ಮನೋಭಾವ ಅಥವಾ ಬೇಜವಾಬ್ದಾರಿತನ ಈ ದಿನ ಸ್ವಲ್ಪ ಕಾಡುತ್ತೆ. ಹಾಗಾಗಿಯೇ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿತ ರೀತಿಯಲ್ಲಿ ಪ್ರಗತಿಯಾಗಲ್ಲ. ಇನ್ನು ಈ ದಿನ ಬಂಧು ಮಿತ್ರರ ಜೊತೆಯಲ್ಲಿ ಏನೋ ಒಂದು ವಿನಾಕಾರಣ ಮನಸ್ತಾಪಗಳಾಗುತ್ತೆ, ವಿವಾದಗಳಾಗುತ್ತೆ, ಮಾತಿನಲ್ಲಿ ವ್ಯತ್ಯಾಸಗಳಾಗುತ್ತೆ. ನೀವು ಹೇಳುವಂಥ ವಿಚಾರಗಳು ಚೆನ್ನಾಗಿದೆ, ಆದರೆ ಅದನ್ನು ರಿಸೀವ್ ಮಾಡ್ತಾರಲ್ಲ, ಅದನ್ನು ಕೇಳಿಸ್ಕೊಳ್ತಾರಲ್ಲ, ಅಂಥವರು ತಪ್ಪು ಅಭಿಪ್ರಾಯವನ್ನು ಹೊಂದಿರ್ತಾರೆ. ಹಾಗಾಗಿಯೇ ಈ ದಿನ ಮಾತಿನಲ್ಲಿ ಭೇದಗಳುಂಟಾಗುವಂಥದ್ದು ಇರುತ್ತೆ. ಸ್ವಲ್ಪ ನಿಮ್ಮ ಮಾತನ್ನು ಮಿತವಾಗಿ ಇಟ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಆದಾಯಕ್ಕಿಂತ ಖರ್ಚು ಹೆಚ್ಚಾಗುತ್ತೆ. ನಿಮ್ಮ ದಿನದ ಆದಾಯವನ್ನು ಲೆಕ್ಕಾಚಾರ ಮಾಡಿಕೊಳ್ಳಿ, ಆದರೆ ಈ ದಿನ ಖರ್ಚು ವಿಪರೀತ ಆಗಿರುತ್ತೆ. ಹಾಗೆ ಪ್ರಯಾಣದಿಂದ ಅಷ್ಟೊಂದು ಸೌಖ್ಯ ಇಲ್ಲ. ಹಾಗಾಗಿ ದೂರದ ಪ್ರಯಾಣವನ್ನು ಆದಷ್ಟು ಮುಂದೂಡುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಸದಸ್ಯರು, ಕುಟುಂಬ ಸದಸ್ಯರು ನಿಮ್ಮ ಮಾತುಗಳನ್ನು ಒಪ್ಪಲ್ಲ. ಹಾಗಾಗಿಯೇ ಇಲ್ಲಿ ಈ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಕೂಡ ಬಹಳ ಬೇಗ. ಇನ್ನು ವಿಶೇಷವಾಗಿ ವೃತ್ತಿಪರ ವ್ಯವಹಾರಗಳಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತೆ. ಒಂದು ಸಣ್ಣ ಸಮಸ್ಯೆ ಬಂದರೂ ಕೂಡ ಈ ದಿನ ಅದನ್ನೇ ದೊಡ್ಡದನ್ನಾಗಿ ನೋಡ್ತೀರಿ. ಯಾಕೆಂದರೆ ಏನೋ ಒಂದು ಆತಂಕ, ಭಯ, ಒಂದು ಅಸ್ಥಿರತೆ, ಹಾಗೆ ಮುಂದೆ ಏನು ಅನ್ನುವಂಥದ್ದು ಅಭದ್ರತೆ ಈ ದಿನ ನಿಮ್ಮನ್ನು ಕಾಡುವಂಥದ್ದಿದೆ. ಹಾಗೆ ಪ್ರಮುಖವಾದಂಥ ವಿಚಾರಗಳು ಅಥವಾ ನೀವು ಆಗಲೇಬೇಕು ಅಂದ್ಕೊಂಡಿರುವಂಥ ಕೆಲಸ ಏನಿದೆ ಅದು ನೋಡಿ ಇದ್ದಕ್ಕಿದ್ದ ಹಾಗೇ ನಿಂತು ಹೋಗುತ್ತೆ, ಇಲ್ಲ ಬಹಳ ನಿಧಾನವಾಗಿ ನಡೆಯುವಂಥದ್ದು, ವಿಳಂಬ ಆಗುತ್ತೆ ಫಲಿತಾಂಶ ಬರಲಿಕ್ಕೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಈ ದಿನ ಕಾಯಬೇಕು. ಜೊತೆಗೆ ಬಹಳ ಮುಖ್ಯವಾಗಿ ಈ ದಿನ ನೀವು ಇತರರ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಬೇಡಿ.
ನಿಮ್ಮ ಪಾಡಿಗೆ ನೀವಿದ್ಬಿಡಿ. ಬೇರೆಯವರ ವ್ಯವಹಾರಗಳು ಅವರು ನೋಡಿಕೊಳ್ಳುವಂಥದ್ದನ್ನು ಮುಂದುವರಿಸಬೇಕು. ಹಾಗೆ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಈ ದಿನ ಹೇಳ್ಕೊಳ್ಳಿ, ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನದಲ್ಲಿ ನಿಮ್ಮ ಒಂದು ಮಾತಿನಿಂದ, ನಿಮ್ಮ ನಡತೆಯಿಂದ ನಿಮ್ಮ ಕುಟುಂಬಸ್ಥರಿಗೆ ಸ್ವಲ್ಪ ಬೇಸರ ಆಗುತ್ತೆ. ಯಾಕೆಂದರೆ ಮಾತು ಈ ದಿನ ಒರಟಾಗಿರುವಂಥದ್ದು. ಅದರಲ್ಲೂ ಚಂದ್ರ ದುಸ್ಥಾನದಲ್ಲಿದ್ದಾಗ ಈ ದಿನ ಮನಸ್ಸು ನಿಯಂತ್ರಣದಲ್ಲಿರಲ್ಲ. ಚಂದ್ರ ಮನಃಕಾರಕ, ನಿಮ್ಮದೇ ರಾಶಿಯ ಅಧಿಪತಿ. ಹಾಗಾಗಿಯೇ ಈ ದಿನ ನೀವು ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದೇ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿಯೇ ಹುಚ್ಚು ಆವೇಶಗಳು ಬರುವಂಥದ್ದು, ಹಾಗೆ ಸಿಕ್ಕಾಪಟ್ಟೆ ಮನಸ್ಸಿಗೆ ಬಂದಂತೆ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು ಇದೆ. ಇದರಿಂದ ವೃಥಾ ಕಾಲಹರಣ ಆಗುತ್ತೆ, ಖರ್ಚು ವಿಪರೀತ ಆಗುತ್ತೆ. ಅದರಲ್ಲೂ ವ್ಯರ್ಥವಾದಂಥ ವಿಚಾರಗಳಿಗೆ ಖರ್ಚು ಜಾಸ್ತಿ ಆಗುವಂಥದ್ದು. ಇನ್ನು ಬೇರೆಯವರನ್ನು ಓಲೈಸಬೇಕು, ಅವರ ಪ್ರೀತಿ ಸಂಪಾದನೆ ಮಾಡಬೇಕು ಅಂತ ಹೇಳಿ ಈ ದಿನ ತುಂಬ ಕಷ್ಟಪಡ್ತೀರಿ. ಹಣ ಖರ್ಚು ಆಗುವಂಥದ್ದು ಈ ಸಂಬಂಧದಲ್ಲಿರುತ್ತೆ. ಇನ್ನು ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಆರಂಭಿಕ ಅಡೆತಡೆಗಳು ಜಾಸ್ತಿ, ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ತುಂಬ ಇರುತ್ತೆ. ಹಾಗಾಗಿಯೇ ಕೆಲಸಕ್ಕೆ ನಿಮಗೆ ಸ್ವಲ್ಪ ನಿರುತ್ಸಾಹ ಬರುವಂಥದ್ದು. ಅಂದರೆ ಯಾವುದೇ ಕೆಲಸ ಮಾಡಲಿಕ್ಕೂ ಕೂಡ ಏನೋ ಒಂದು ಲವಲವಿಕೆ, ಉತ್ಸಾಹ ಅನ್ನುವಂಥದ್ದು ತೀರಾ ಕಡಿಮೆ ಇರುತ್ತೆ ಈ ದಿನದಲ್ಲಿ. ಹಾಗೆ ಬಹಳ ಕಷ್ಟಪಟ್ಟು ಈ ದಿನ ಒಂದು ಕೆಲಸ ಮಾಡ್ತೀರಿ. ಅದರಲ್ಲೂ ಈ ಭಗವಂತನ ಸೇವೆ ಆಗಲಿ, ಧಾರ್ಮಿಕ ವಿಚಾರಗಳಲ್ಲಾಗಲಿ ಈ ದಿನ ಅಷ್ಟಾಗಿ ಮನಸ್ಸಿಲ್ಲ. ಮನಸ್ಸು ಮನರಂಜನೆಯತ್ತ ಓಡ್ತಾ ಇರುವಂಥದ್ದು. ಅದಕ್ಕಾಗಿಯೇ ಮಾನಸಿಕ ನೆಮ್ಮದಿಯನ್ನು ಪಡ್ಕೊಳ್ಬೇಕು ಅಂತ ಹೇಳಿ ತುಂಬ ಕಷ್ಟಪಡ್ತೀರಿ ಈ ದಿನದಲ್ಲಿ. ಇನ್ನು ವ್ಯವಹಾರ, ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲಿ ಸ್ವಲ್ಪ ಜವಾಬ್ದಾರಿಯನ್ನು ವಹಿಸಬೇಕಾಗತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವ್ರಿಗಾಗಲಿ, ಈ ಭೂಮಿ ಸಂಬಂಧಿತವಾದಂಥ ಕೆಲಸಗಳನ್ನು ಮಾಡುವಂಥವ್ರಿಗಾಗಲಿ ಪ್ರಗತಿ ಅಷ್ಟಕ್ಕಷ್ಟೇ ಇರುವಂಥದ್ದು. ಹಾಗಾಗಿ ಯಾವುದೇ ಒಂದು ಮೇಜರ್ ಡಿಸಿಷನನ್ನು ಈ ದಿನ ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನ ಮಾಡಬೇಡಿ. ಆದರೆ ಈ ನಿರುದ್ಯೋಗಿಗಳಿಗೆ ನೋಡಿ ಈ ದಿನ ಒಂದು ಒಳ್ಳೆಯ ಅವಕಾಶ ಕೂಡಿ ಬರುತ್ತೆ. ಎಲ್ಲೋ ಒಂದು ಕಡೆ ಒಳ್ಳೆಯ ವಾರ್ತೆಯನ್ನು ಕೇಳುವಂಥದ್ದು, ಒಳ್ಳೆಯ ಸುದ್ದಿ ತಲುಪತ್ತೆ. ಅದರ ಸತ್ಯಾಸತ್ಯತೆಯನ್ನು ಪರೀಕ್ಷೆ ಮಾಡಿ ನೀವು ಮುಂದುವರಿರಿ. ಪ್ರಯತ್ನ ಮಾತ್ರ ಬಿಡಬೇಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿ ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ನಿಮ್ಮ ಅಚ್ಚರಿಯನ್ನು ತರುವಂತಹ ಕೆಲವು ವಿದ್ಯಮಾನಗಳು ನಡೆಯುವಂತಹ ದಿನ. ಕುತೂಹಲ ಜಾಸ್ತಿ ಇದೆ, ಆಶ್ಚರ್ಯ ಇದೆ ಈ ದಿನದಲ್ಲಿ. ಏಕೆಂದರೆ ಇದ್ದಕ್ಕಿದ್ದ ಹಾಗೇ ಕೆಲವೊಂದು ಆಶ್ಚರ್ಯಕರವಾದಂಥ ಸನ್ನಿವೇಶಗಳನ್ನು ಸಾಕ್ಷೀಕರಿಸ್ತೀರಿ. ಬಂಧುಗಳೋ ಮಿತ್ರರೋ ಆಗಮಿಸ್ತಾರೆ. ಆಗ ನೀವು ಈ ಕುಟುಂಬದ ಬಗ್ಗೆ, ನಿಮ್ಮ ಮುಂದಿನ ಒಂದು ಪ್ಲ್ಯಾನ್ ಬಗ್ಗೆ ತುಂಬ ಸುದೀರ್ಘವಾದಂಥ ಚರ್ಚೆ ನಡೆಸುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ಆರೋಗ್ಯದ ವಿಚಾರದಲ್ಲಿ ತುಂಬ ಕಾಳಜಿಯನ್ನು ವಹಿಸುವಂಥದ್ದು. ನಿಮ್ಮ ವೈಯಕ್ತಿಕ ಆರೋಗ್ಯ, ನಿಮ್ಮ ಕುಟುಂಬಸ್ಥರ ಆರೋಗ್ಯ, ಇದರ ಬಗ್ಗೆ ಆಗಬೇಕಾಗಿರುವಂಥ ಬದಲಾವಣೆಗಳ ಬಗ್ಗೆ ಕೂಡ ಈ ದಿನ ತುಂಬ ಗಮನ ಇರುತ್ತೆ. ಹಾಗೆ ಈ ದಿನ ತುಂಬ ಮೌಲ್ಯದ ಮಾತುಗಳನ್ನು ಕೂಡ ಆಡ್ತೀರಿ. ಬೇರೆಯವರಿಗೆ ಉಪದೇಶ ಮಾಡುವಂಥದ್ದು, ಒಂದು ಗುರುಸ್ಥಾನದಲ್ಲಿ ನಿಂತು ಅವರಿಗೆ ಮಾರ್ಗದರ್ಶನ ಮಾಡುವಂಥ ಅವಕಾಶಗಳು ಕೂಡ ಈ ದಿನ ನಿಮಗಿದೆ. ಇನ್ನು ಪ್ರಮುಖ ವ್ಯಕ್ತಿಗಳ ಪರಿಚಯ ಆಗುವಂಥದ್ದು. ಹಾಗೆ ನಿಮ್ಮ ಪ್ರಯಾಣದ ಸಂದರ್ಭದಲ್ಲಿ ಅಪರಿಚಿತ ವ್ಯಕ್ತಿಗಳು ಕೂಡ ಈ ದಿನ ನಿಮಗೆ ಸಹಾಯಕರಾಗಿ ನಿಲ್ತಾರೆ. ಅವರಿಂದ ಕೂಡ ಏನೋ ಒಂದು ಸಹಕಾರವನ್ನು ಪಡ್ಕೊಳ್ಬೋದು. ಅಂತಹ ಒಂದು ಮಾತುಗಾರಿಕೆ ನಿಮ್ಮಲ್ಲಿದೆ. ನಿಮ್ಮ ಮಾತು ಬೇರೆಯವರನ್ನು ಒಂದು ಮೆಸ್ಮರೈಸ್ ಮಾಡುವಂಥದ್ದು, ಅವರನ್ನು ಆಕರ್ಷಿಸುವಂಥದ್ದು. ಹಾಗಾಗಿನೇ ಈ ದಿನ ಮಾತಿನಿಂದಲೇ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತೀರಿ. ಹಾಗೆ ಪ್ರಮುಖ ನಿರ್ಧಾರಗಳನ್ನು ಹೇಗೆ ಕಾರ್ಯಗತಗೊಳಿಸಬೇಕು ಅನ್ನುವಂಥ ಒಂದು ಟ್ರಿಕ್ ನಿಮಗೆ ಗೊತ್ತಿದೆ. ಬುದ್ಧಿವಂತಿಕೆ ಇದೆ, ಮೇಧಾವಿತನ ಇದೆ, ಸಮಯ ಪ್ರಜ್ಞೆ ಇದೆ, ಎಲ್ಲದಕ್ಕಿಂತ ಮುಖ್ಯವಾಗಿ ಅನುಭವ ಇದೆ ನಿಮಗೆ. ಹಾಗಾಗಿನೇ ಈ ದಿನ ಅನಿವಾರ್ಯತೆ ಅನ್ನುವಂಥದ್ದು ಹೊಸ ಆವಿಷ್ಕಾರಕ್ಕೆ ನಾಂದಿ ಹಾಡುತ್ತೆ. ನೆಸೆಸಿಟಿ ಈಸ್ ದಿ ಮದರ್ ಆಫ್ ಇನ್ವೆನ್ಷನ್ ಅನ್ನುವಂಥದ್ದು ಈ ಕಾರಣಕ್ಕಾಗಿಯೇ. ಹಾಗಾಗಿ ಹೊಸ ದಾರಿಗಳನ್ನು ಹುಡುಕ್ತೀರಿ, ಹೊಸ ಆವಿಷ್ಕಾರಗಳು ನಿಮಗೆ ಸಿಕ್ಕತ್ತೆ. ಸಮಸ್ಯೆಗೆ ಪರಿಹಾರ ಒಂದು ದಿಕ್ಕಿನಿಂದ ಅಲ್ಲ,
ನಾಲ್ಕಾರು ದಿಕ್ಕಿನಿಂದ ಯೋಚನೆ ಮಾಡುವಂಥ ಒಂದು ಲ್ಯಾಟ್ರಲ್ ಥಿಂಕಿಂಗ್ ಲೆವೆಲ್ ನಿಮಗೆ ಬಹಳ ಚೆನ್ನಾಗಿದೆ. ಅದನ್ನು ಬಳಸ್ಕೊಳ್ಳಿ. ಅದ್ಭುತವಾದಂತಹ ಒಂದು ಪ್ರಗತಿ ಈ ದಿನ ಸಾಧ್ಯವಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶ್ರೀ ದುರ್ಗಾ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನದ ಪ್ರಯತ್ನ ತುಂಬ ಹರ್ಷವನ್ನು ತರುತ್ತೆ, ಸಂತೋಷವನ್ನು ತರುತ್ತೆ. ನೋಡಿ, ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಏನೋ ಒಂದು ಸಂತೋಷದಿಂದನೇ ಕೆಲಸವನ್ನು ಮಾಡ್ತೀರಿ. ಹಾಗೆ ಈ ದಿನ ಬಂಧುಗಳು ಮಿತ್ರರು ನಿಮ್ಮ ಯೋಗಕ್ಷೇಮಕ್ಕಾಗಿ, ನಿಮ್ಮ ಒಂದು ಪ್ರಗತಿಗಾಗಿ ಪರೋಕ್ಷವಾಗಿ ಶ್ರಮಿಸುವಂಥದ್ದು ಕೂಡ ಇದೆ. ಅದು ನಿಮ್ಮ ಗಮನಕ್ಕೆ ಬರುತ್ತೆ. ಹಾಗೆ ಈ ದಿನ ಗಾಳಿ ಸುದ್ದಿಯೊಂದು ನಿಮ್ಮನ್ನು ಸ್ವಲ್ಪ ಕಂಗೆಡಿಸ್ಬೋದು. ಅಂದರೆ ಎಲ್ಲೋ ಒಂದು ಕಡೆ ತುಂಬ ಉತ್ಸಾಹದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಆದರೆ ಯಾರೋ ಹೇಳೋವಂಥ ಒಂದು ಮಾತು ನಿಮ್ಮನ್ನು ಒಂದು ಕಡೆ ಹಾಲ್ಟ್ ಮಾಡಿಬಿಡುತ್ತೆ, ನಿಲ್ಲಿಸ್ಬಿಡುತ್ತೆ. ಅದು ಸ್ಪೀಡ್ ಬ್ರೇಕರ್ ನಿಮಗೆ. ಹಾಗಾಗಿ ಗಾಳಿ ಸುದ್ದಿಗಾಗಲಿ, ಯಾವುದೇ ತಲೆ ಬುಡ ಇಲ್ಲದಂತಹ ಒಂದು ವಿಚಾರಕ್ಕಾಗಲಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ಈ ದಿನದಲ್ಲಿ. ಹಾಗೆ ಈ ದಿನ ಶುಭ ಸಮಾರಂಭದಲ್ಲೋ ಅಥವಾ ಬಂಧು ಮಿತ್ರರ ಜೊತೆಯಲ್ಲೋ ಒಂದು ಸಮಾಗಮ ಆಗುವಂಥ ಸಾಧ್ಯತೆ ಇದೆ. 10 ಜನರನ್ನು ಈ ದಿನ ಮಾತಾಡಿಸುವಂಥ ಒಂದು ಒಳ್ಳೆಯ ಅವಕಾಶ ಇದೆ. ಹಾಗಾಗಿ ಈ ದಿನದಲ್ಲಿ ಜೀವನದಲ್ಲಿ ಯಾವುದೇ ಒಂದು ಸಂದರ್ಭ ಬಂದರೂ ಕೂಡ ತುಂಬ ಖುಷಿಯಾಗಿರಬೇಕು ಅನ್ನುವಂಥವ್ರು ನೀವು. ಯಾವಾಗಲೂ ಸದಾ ಯುವಕರಾಗಿರಬೇಕು, ಯುವತಿಯರಾಗಿ ಕಾಣಿಸ್ಬೇಕು, ಆರೋಗ್ಯ ಇರಬೇಕು, ಚಟುವಟಿಕೆಯಿಂದ ಇರಬೇಕು ಅನ್ನುವಂಥ ಒಂದು ಸಂಕಲ್ಪ ನಿಮ್ಮದು. ಅದಕ್ಕೆ ಪೂರಕವಾದಂತಹ ಕೆಲವೊಂದು ಚಟುವಟಿಕೆಗಳು ಈ ದಿನ ನಿಮಗೆ ಘಟಿಸುವಂಥದ್ದು. ಅಂದರೆ ಆರೋಗ್ಯದ ವಿಚಾರದಲ್ಲಿ ಏನೋ ಒಂದು ಒಳ್ಳೆಯ ಟಿಪ್ಸ್ ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗೆ ಜೀವನವನ್ನು ಇನ್ನೊಬ್ಬರಿಗೆ ಹೋಲಿಸಿಕೊಂಡು ಇರುವ ಸುಖವನ್ನು ಕಳ್ಕೊಳ್ಬಾರ್ದು. ಇದೊಂದನ್ನು ಈ ದಿನ ನೀವು ಗಮನಿಸಬೇಕು. ಇರುವುದೆಲ್ಲವ ಬಿಟ್ಟು ಇರೋದುದರೆಡೆಗೆ ತುಡಿಯುವುದೇ ಜೀವನ ಅನ್ನುವಂಥ ರೀತಿಯಲ್ಲಿ ಎಲ್ಲ ಕೊಟ್ಟಿದ್ದಾನೆ ಭಗವಂತ. ಎಲ್ಲ ಅಂದರೆ ಯಥೇಚ್ಛವಾಗಿ ಕೊಟ್ಟಿಲ್ಲದೆ ಇದ್ದರೂ ಕೆಲವೊಂದು ಬೇಸಿಕ್ ನೀಡ್ಸ್ ಏನಿದೆ ಅದನ್ನು ನೀವು ಫುಲ್ಫಿಲ್ ಮಾಡಿಕೊಳ್ಳೋಷ್ಟು ನಿಮಗೆ ಕೊಟ್ಟಿದ್ದಾನೆ. ಅದನ್ನು ಬಳಸ್ಕೊಳ್ಳಿ, ಅದನ್ನು ವೃದ್ಧಿಸ್ಕೊಳ್ಳಿ. ಅದನ್ನು ಬಿಟ್ಟು ನಿಮ್ಮಲ್ಲಿ ಏನಿಲ್ಲ ಅದನ್ನೇ ಹುಡ್ಕೊಂಡು ಹೋಗುವಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ. ಹಾಗಾಗಿ ನಿಮಗೆ ದಕ್ಕಬೇಕಾಗಿರುವಂಥದ್ದು ದಕ್ಕತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರಬೇಕಷ್ಟೇ. ಹಾಗೆ ಈ ದಿನ ನಿಮ್ಮ ಮಾತಿನಲ್ಲಿ ವಿಶ್ವಾಸ ಇಟ್ಕೊಳ್ಳಿ. ಬೇರೆಯವರಿಗೆ ಭರವಸೆಯನ್ನು ಕೊಡುವ ಮೊದಲು ಸ್ವಲ್ಪ ಯೋಚನೆ ಮಾಡಿ ಮುಂದುವರಿರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಸ್ವಾಮಿಯ ದರ್ಶನ ಮಾಡಿ ಈ ದಿನ, ಈ ಷಷ್ಠಿಯ ದಿನ ವಿಶೇಷವಾದಂಥ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಈ ದಿನದ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಪಂಚಮದಲ್ಲಿ ಚಂದ್ರ ಇದ್ದಾಗ ಮಕ್ಕಳಿಂದ ಅಥವಾ ಕುಟುಂಬದ ಸದಸ್ಯರಿಂದ ಈ ದಿನ ನಿಮಗೆ ಸ್ವಲ್ಪ ಒತ್ತಡಗಳು ಉಂಟಾಗುವಂಥದ್ದು. ಮಕ್ಕಳ ಸೇವೆಗೆ ಈ ದಿನ ನಿಲ್ಲಬೇಕಾಗತ್ತೆ. ಮಕ್ಕಳಿಲ್ಲದವರಾಗಲಿ ಅಥವಾ ಕುಟುಂಬದಲ್ಲಿ ನಿಮಗಿಂತ ಕಿರಿಯರು ಎಲ್ಲಿದ್ದಾರೆ ಅಲ್ಲಿ ಬಹಳ ವಿಶೇಷವಾದಂಥ ಒಂದು ಆಲೋಚನೆಗಳು ಬರುವಂಥದ್ದಿದೆ. ಹಾಗೆ ಈ ದಿನ ಕೆಲವೊಂದು ವ್ಯವಹಾರಗಳಲ್ಲಿ ನಿಮಗೆ ವಿವಾದಗಳು ಉಂಟಾಗುವಂಥದ್ದು. ಅದರಲ್ಲೇ ನೀವೇ ಮಾಡಿಕೊಳ್ಳುವಂಥ ಕೆಲವು ತಪ್ಪುಗಳಿದೆ, ಸ್ವಯಂಕೃತ ಅಪರಾಧಗಳಿದೆ. ಇದರಿಂದ ತಪ್ಪುಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ಒಂದು ಕೆಲಸ ಮಾಡೋ ಮೊದಲು ಅದರ ಸಾಧಕ ಬಾಧಕಗಳನ್ನು ಮೊದಲು ಗ್ರಹಿಸಬೇಕು ನೀವು, ನಂತರ ಕೆಲಸಕ್ಕೆ ಕೈ ಹಾಕಿ. ಆದರೆ ಈ ದಿನ ಯಾವುದೂ ಕೂಡ ಸುಲಭವಾಗಿ ಆಗಲ್ಲ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಹಾಗೆ ನಿಮ್ಮ ಕೆಲಸ ಆಗಲಿ, ನಿಮ್ಮ ಉದ್ಯೋಗ ಆಗಲಿ, ಜೊತೆಗೆ ನಿಮ್ಮ ಕುಟುಂಬ, ಇದನ್ನು ತುಂಬ ಬ್ಯಾಲೆನ್ಸ್ ಮಾಡಬೇಕು. ಈ ದಿನ ಯಾವುದಕ್ಕೆ ಹೆಚ್ಚು ಸಮಯ ಕೊಡಬೇಕು, ಯಾವುದನ್ನು ಪ್ರಿಯಾರಿಟೈಸ್ ಮಾಡಬೇಕು, ಈ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಉಂಟಾಗುವಂಥದ್ದು. ಹಾಗಾಗಿ ನಿಮ್ಮ ಕೆಲಸದ ವಿಚಾರವಾಗಿಯೇ ಈ ದಿನ ಕುಟುಂಬದಲ್ಲಿ ಒಂದು ಚರ್ಚೆ ನಡೆಯುತ್ತೆ. ಹಾಗೆ ಆದಾಯದ ಬಗ್ಗೆ ಆಗಲಿ, ಖರ್ಚು ವೆಚ್ಚಗಳ ಬಗ್ಗೆ ಆಗಲಿ, ಮನೆಯಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಆಗಲಿ ಈ ದಿನ ಕುಟುಂಬದಲ್ಲಿ ಒಂದು ಮಾತುಕತೆ ನಡೆಯುತ್ತೆ. ಇದು ಒಂದು ಹಂತಕ್ಕೆ ವಾದಕ್ಕೆ ತಿರುಗುವಂಥದ್ದು, ಆರ್ಗ್ಯುಮೆಂಟ್ಗೆ ಹೋಗ್ಬಿಡುತ್ತೆ. ಈ ದಿನದಲ್ಲಿ ನಾನು ಸರಿನಾ ನೀನು ಸರಿನಾ, ಯಾವ ಮಾತು ಸರಿಯಾಗಿದೆ ಅನ್ನುವಂಥ ಒಂದು ನಿಷ್ಕರ್ಷೆಗೆ ಒಳಪಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ವಾದ ಮಾಡಿದ್ರೆ ನೀವು ಅದರಲ್ಲಿರುವಂಥ ವಿಚಾರಗಳನ್ನು ಗ್ರಹಿಸಲಿಕ್ಕೆ ಮಾಡಬೇಕೇ ಹೊರತು ಯಾರು ಸರಿ ಯಾರು ತಪ್ಪು ಅನ್ನುವಂಥ ನಿಷ್ಕರ್ಷೆಗೆ ವಾದವನ್ನು ಮಾಡಬಾರ್ದು ಈ ದಿನದಲ್ಲಿ. ಅದನ್ನು ತುಂಬ ಚೆನ್ನಾಗಿ ಜ್ಞಾಪಕದಲ್ಲಿಟ್ಕೊಳ್ಳಿ. ಆದಷ್ಟು ದೂರದ ಪ್ರಯಾಣವನ್ನು
ನೀವು ಬಹಳ ಎಚ್ಚರಿಕೆಯಿಂದ ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ, ವ್ಯಾಪಾರ ಕ್ಷೇತ್ರದಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಗಳು ಆಗಬೇಕು ಅನ್ನುವಂಥದ್ದು ನಿಮ್ಮ ಸಂಕಲ್ಪ. ಅದೇ ರೀತಿಯಲ್ಲಿ ಈ ಸರ್ಕಾರದ ಕಾನೂನುಗಳು ಕೂಡ ನಿಮ್ಮ ನೆರವಿಗೆ ಬರುತ್ತೆ. ಹಾಗಾಗಿ ಇದೊಂದನ್ನು ಅಂದರೆ ಈ ಸಂದರ್ಭವನ್ನು ಸಮರ್ಥವಾಗಿ ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ವಿಷ್ಣು ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಅಥವಾ ವಿಷ್ಣು ತತ್ವ ಇರುವಂಥ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನದಲ್ಲಿ ಮಿಶ್ರ ಫಲಗಳಿರುತ್ತೆ. ಯಾಕೆಂದರೆ ನೀವು ಮಾಡುವಂತಹ ಪ್ರತಿಯೊಂದು ಪ್ರಯತ್ನದಲ್ಲೂ ಕೂಡ ಬೇರೆಯವರ ಒಂದು ಸಪೋರ್ಟ್ ಅನ್ನುವಂಥದ್ದು ಬೇಕೇ ಬೇಕು. ಬೇರೆಯವರು ಜೊತೆಯಲ್ಲಿ ನಿಂತರೆ ಈ ದಿನ ಪ್ರಗತಿ. ನೀವೊಬ್ಬರೇ ಏಕಾಂಗಿಯಾಗಿ ಹೋರಾಟ ಮಾಡಿದ್ರೂ ಅದು ಪ್ರಯೋಜನ ಆಗಲ್ಲ. ಹಾಗಾಗಿ ಒಂದು ಪೂರ್ಣವಾದ ಫಲ ಸಿಗಬೇಕು ಒಂದು ಕೆಲಸಕ್ಕೆ ಅಂದರೆ ನಿಮ್ಮ ಜೊತೆಯಲ್ಲಿ ಯಾರಾದರೂ ಒಬ್ಬರು ನಿಲ್ಲಬೇಕು. ಅದರಲ್ಲೂ ನಿಮ್ಮ ಸಂಗಾತಿ, ಪ್ರೀತಿ ಪಾತ್ರರು ನಿಂತರೆ ನಿಮಗೆ ಈ ದಿನ ಬಲ ಹೆಚ್ಚಾಗುತ್ತೆ. ಹಾಗೆ ಕೈಯಲ್ಲಿ ಇರುವಂಥ ಹಣ ಈ ದಿನ ಸದ್ಬಳಕೆ ಆಗಬೇಕು. ಕೆಲವೊಮ್ಮೆ ಹಣವೇ ಇರಲ್ಲ, ಆದರೂ ಕೂಡ ಆ ಹಣದ ವಿಚಾರವಾಗಿ ದೊಡ್ಡ ದೊಡ್ಡ ಯೋಜನೆಗಳನ್ನು ಹಾಕಿಕೊಳ್ಳುವಂಥದ್ದು ಇದೆ. ಪ್ಲ್ಯಾನಿಂಗ್ ಚೆನ್ನಾಗಿದೆ, ಆದರೆ ಈ ಎಕ್ಸಿಕ್ಯೂಷನ್ ಪಾರ್ಟಲ್ಲಿ ಸ್ವಲ್ಪ ಸೋಲುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಕೈಗೊಂಡ ಕೆಲಸ ಕಾರ್ಯಗಳು ಅಷ್ಟೊಂದು ಯಶಸ್ವಿಯಾಗಿ ಸ್ಮೂತಾಗಿ ನಡೆಯಲ್ಲ. ಅಡೆತಡೆಗಳು ಜಾಸ್ತಿ ಇರುತ್ತೆ. ಯಾರದ್ದೋ ಒಂದು ಮಾತು ಅಲ್ಲಿ ಅಡ್ಡವಾಗಿ ಬರುವಂಥದ್ದು. ಹಾಗಾಗಿನೇ ಈ ದಿನ ಸ್ವಲ್ಪ ಎಳೆದಾಟ ಇರುತ್ತೆ ಪ್ರತಿ ಕೆಲಸದಲ್ಲೂ. ಇನ್ನು ಈ ದಿನ ನಿಮ್ಮ ಸ್ನೇಹಿತರಿಂದ, ಬಂಧುಗಳಿಂದ ಒಂದು ಭಾವನಾತ್ಮಕವಾದಂತಹ ತೊಂದರೆ ಉಂಟು ಮಾಡುವಂತಹ ಒಂದು ಸುದ್ದಿ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ನ್ಯೂಸ್ ಬರುವಂಥದ್ದು ಎಲ್ಲವೂ ಒಳ್ಳೆಯದೇ ಬರಲ್ಲ. ಕೆಲವು ಆತಂಕಕಾರಿಯಾಗಿರುವಂಥದ್ದು ಬರುತ್ತೆ. ಕೆಲವೊಂದು ವಿಚಾರವನ್ನು ಮಾಡಬೇಕು ಅನ್ನುವಂಥ ಸುದ್ದಿಗಳು ಬರುತ್ತೆ. ಹಾಗೆ ಕೆಲವೊಂದು ಭಾವನಾತ್ಮಕವಾಗಿ ನಿಮ್ಮನ್ನು ಕೆರಳಿಸುವಂಥ ಸುದ್ದಿಗಳು ಬರ್ಬೋದು. ಭಾವನೆಯಿಂದಲೇ ದುಃಖ ಪಡುವಂತಹ ಸುದ್ದಿಗಳು ಕೂಡ ಬರುವಂಥದ್ದು. ಹಾಗಾಗಿ ಈ ದಿನ ಸ್ವಲ್ಪ ವಿಚಿತ್ರವಾದಂತಹ ಸುದ್ದಿಯನ್ನು ಕೇಳಲಿಕ್ಕೆ ನೀವು ಸಿದ್ಧರಾಗಬೇಕಾಗತ್ತೆ. ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಬೇಕು. ಏನೇ ಬರಲಿ ಕಮ್ ವಾಟ್ ಮೇ ಅನ್ನುವಂಥದ್ದು ನಿಮ್ಮ ಒಂದು ಅಜೆಂಡಾ ಆಗಬೇಕು ಈ ದಿನದಲ್ಲಿ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಸಮಸ್ಯೆಗಳಿರುತ್ತೆ. ಏನೋ ನೋಡಿ, ಸಹೋದ್ಯೋಗಿಗಳಾಗಲಿ ಅಥವಾ ನಿಮ್ಮ ಮೇಲಧಿಕಾರಿಗಳು ಯಾರೋ ಕಂಟ್ರೋಲ್ ಮಾಡ್ತಾರಲ್ಲ, ಬಾಸ್ ಅಥವಾ ಮ್ಯಾನೇಜರ್, ಇವರಿಂದ ಈ ದಿನ ಸ್ವಲ್ಪ ಒತ್ತಡ ಉಂಟಾಗುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನೀವು ಏನು ಅಂದುಕೊಳ್ತೀರೋ ಆ ರೀತಿ ಕಳೀಲಿಕ್ಕೆ ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಆದರೆ ಕಂಫರ್ಟ್ ಝೋನ್ ಅನ್ನುವಂಥದ್ದು ನಿಮಗೆ ತುಂಬ ಇಷ್ಟ. ಆದರೆ ಅದರಲ್ಲೂ ಕೂಡ ಈ ದಿನ ಕೆಲವೊಂದು ಅದಲು ಬದಲು ಆಗುವಂಥದ್ದು, ಕೆಲವೊಂದು ವ್ಯತ್ಯಾಸಗಳಾಗುವಂಥದ್ದು ಇದೆ. ಏನೇ ಆದರೂ ಸ್ವಲ್ಪ ಹೊಂದಾಣಿಕೆಯ ಮನೋಭಾವ ಇರಲಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿ ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ತುಂಬ ಉತ್ಸಾಹದ ದಿನ, ಧನಾತ್ಮಕವಾಗಿರುವಂಥ ದಿನ, ಅಂದರೆ ತುಂಬ ಪಾಸಿಟಿವ್ ಆಗಿರುವಂಥ ಸಂದರ್ಭಗಳು ಈ ದಿನ ಇದೆ. ಹಾಗೆ ನಿಮ್ಮ ಉದ್ದೇಶವನ್ನು, ನಿಮ್ಮ ಗುರಿಯನ್ನು ಈಡೇರಿಸ್ಕೊಳ್ಳಿಕ್ಕೆ ತುಂಬ ಪ್ರಯತ್ನ ಪಡ್ತೀರಿ. ಆ ಪ್ರಯತ್ನದಲ್ಲಿ ಯಶಸ್ಸು ಕೂಡ ಇರುತ್ತೆ. ಹಾಗೆ ಕುಟುಂಬದ ಭಿನ್ನಾಭಿಪ್ರಾಯಗಳು ಏನೇ ಇದ್ದರೂ ಅದನ್ನು ತುಂಬ ಸಹನೆಯಿಂದ ಈ ದಿನ ಪರಿಗಣಿಸುವಂಥದ್ದು ಇದೆ. ಮುಂದೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ತೀರಿ. ಹಾಗೆ ಈ ದಿನ ನಿಮ್ಮಿಂದ ಯಾರಿಗೆ ಕಷ್ಟ ಅಂತ ಹೇಳಿ ಬರ್ತಾರೆ, ಯಾರು ನಿಮ್ಮನ್ನು ಆಶ್ರಯಿಸ್ತಾರೆ, ಅಂಥವ್ರಿಗೆ ಒಳ್ಳೆಯ ಸಲಹೆ, ಮಾರ್ಗದರ್ಶನ ಸಿಕ್ಕುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಸ್ವಲ್ಪ ನ್ಯಾಯಾಧೀಶರ ಸ್ಥಾನದಲ್ಲಿ ನಿಂತು ಈ ಸಮಸ್ಯೆಗಳನ್ನು ನಿಷ್ಕರ್ಷೆ ಮಾಡುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಅನಾವಶ್ಯಕವಾದಂಥ ವಿಚಾರಗಳೇನಿದೆ, ಆಲೋಚನೆಗಳೇನಿದೆ, ಇದನ್ನು ಸ್ವಲ್ಪ ಪಕ್ಕಕ್ಕಿಡಬೇಕು. ಏಕೆಂದರೆ ಈ ದಿನ ನಿಮ್ಮ ವೈಯಕ್ತಿಕ ಬದುಕಿಗಿಂತ ನಿಮ್ಮ ಕುಟುಂಬದ ಬದುಕು, ನಿಮ್ಮ ಸಮಾಜದ ಬದುಕು, ನಿಮ್ಮ ರಾಷ್ಟ್ರದ ಬದುಕು ಈ ದಿನ ನಿಮಗೆ ಪ್ರಧಾನವಾಗುತ್ತೆ. ಅಂಥ ಒಂದು ಸನ್ನಿವೇಶ ನಿಮಗೆ ಒದಗಿ ಬರುವಂಥದ್ದು. ಹಾಗೆ ಸಮಾಜದಲ್ಲಿರುವಂಥ ಪ್ರಮುಖ ವ್ಯಕ್ತಿಗಳ ಜೊತೆಯಲ್ಲಿ ಈ ದಿನ ಮಾತುಕತೆ ನಡೆಯುವಂಥದ್ದು, ಅವರ ಪರಿಚಯ ಹೆಚ್ಚಾಗುವಂಥದ್ದು, ಅವರಿಂದ ಒಂದು ಸಹಾಯ ಸಹಕಾರ ಪಡ್ಕೊಳ್ಳುವಂಥ ಆಲೋಚನೆ ಮನಸ್ಸಿನಲ್ಲಿ ಬರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ನಿಮ್ಮ ಜೀವನವನ್ನು ಯಾವ ರೀತಿಯಲ್ಲಿ ಕಲರ್ಫುಲ್ಲಾಗಿ ನೋಡಬೇಕು ಅನ್ನುವಂಥ ಒಂದು ಉದ್ದೇಶ ಈಡೇರುತ್ತೆ.
ಹಾಗಾಗಿಯೇ ಈ ದಿನ ಮನೆಗೆ ಬೇಕಾದಂತಹ ಕೆಲವು ಸಾಮಗ್ರಿಗಳನ್ನು ಖರೀದಿ ಮಾಡ್ತೀರಿ. ಹಾಗೆ ಮನೆಯನ್ನು ಅಂದಗೊಳಿಸುವಂಥದ್ದು, ಮನೆಯಲ್ಲಿರುವಂಥವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂಥದ್ದು, ಇವೆಲ್ಲ ಈ ದಿನ ನಡೆಯುವಂಥ ವಿದ್ಯಮಾನಗಳು. ಒಟ್ಟಾರೆ ಈ ದಿನದ ಪ್ರಯತ್ನ ನಿಮಗೆ ತುಂಬ ಅನುಕೂಲಕರವಾಗಿರುತ್ತೆ. ಹಾಗೆ ಈ ದಿನ ನಿಮ್ಮ ಕುಟುಂಬದ ಅವಶ್ಯಕತೆಯ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಜೊತೆಗೆ ಈ ದಿನದಲ್ಲಿ ಯಾರೋ ಅಪರಿಚಿತರನ್ನು ನಂಬಿ ಮೋಸ ಹೋಗುವಂಥದ್ದು ಸಾಮಾನ್ಯವಾಗಿಬಿಡುತ್ತೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ವಿಷ್ಣು ಸಹಸ್ರನಾಮವನ್ನು ಈ ದಿನ ಹೇಳ್ಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿ ಅಮ್ಮನವರ ದರ್ಶನ ಮಾಡಿ ಅಥವಾ ಸ್ತೋತ್ರ ಪಠಣ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನದ ವಿದ್ಯಮಾನಗಳಲ್ಲಿ ಸ್ವಲ್ಪ ಸಮಸ್ಯೆಗಳು ಉಂಟಾಗುವಂಥದ್ದು. ಅದು ಸಮಸ್ಯೆ ಅಂತ ಹೇಳಿದ್ರೆ ಅಲ್ಲಿ ಪರಿಹಾರ ಇದೆ, ಆದರೆ ಆ ಸಮಸ್ಯೆಯನ್ನೇ ದೊಡ್ಡದಾಗಿ ಕಾಣುವಂಥ ಒಂದು ಭೂತಗನ್ನಡಿಯಲ್ಲಿ ಆ ಸಮಸ್ಯೆಗಳನ್ನು ನೋಡ್ತೀರಿ. ಇದು ನಿಮ್ಮ ವೀಕ್ನೆಸ್ ಇದು. ಹಾಗಾಗಿ ಈ ದಿನ ಏನೋ ಆಯಿತು ಅಂದರೂ ಅದಕ್ಕೆ ನಾನೇ ಕಾರಣ ಅನ್ನುವಂಥ ಒಂದು ಮನಸ್ಥಿತಿ ಇರುತ್ತೆ. ಇನ್ನು ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ಅದೃಷ್ಟವನ್ನು ನೀವೇ ಶಪಿಸಿಕೊಳ್ಳುವಂಥದ್ದು ಇದೆ. ಯಾಕೋ ಕೆಲಸಗಳಾಗಿಲ್ಲ, ಎಲ್ಲೋ ಕೆಲಸಗಳಿಂದ ಸ್ವಲ್ಪ ರಿವರ್ಸ್ ಈ ಫಲಿತಾಂಶಗಳು ಬರ್ತಾ ಇದೆ, ಅಡ್ಡ ಫಲಿತಾಂಶಗಳು ಜಾಸ್ತಿ ಇದೆ. ಇಂಥ ವಿಚಾರಗಳಲ್ಲಿ ಈ ದಿನ ನಾನು ಮಾಡಿದ್ದಂತಹ ಕೆಲಸ ಕಾರ್ಯಗಳೇ ಸರಿಯಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ಬರುವಂಥದ್ದು ಇದೆ. ಇದರಿಂದ ನೀವು ಗ್ರಹಗತಿಗಳನ್ನು, ಈ ನಕ್ಷತ್ರಗಳನ್ನು ಬಹಳ ವಿಶೇಷವಾಗಿ ನಿಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಕುಟುಂಬ ಸದಸ್ಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕು. ಇದು ನಿಮಗೆ ಬಾಧಿಸುವಂಥ ಒಂದು ವಿಚಾರ. ಇನ್ನು ಖರ್ಚುಗಳು ಹೆಚ್ಚಾಗುವಂಥ ಬಾಬ್ತುಗಳೇ ಈ ದಿನ ಹೆಚ್ಚಾಗಿರುತ್ತೆ. ಎಷ್ಟು ತಡಿಬೇಕು ಅಂದರೂ ಕೂಡ ಈ ದಿನ ಖರ್ಚನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಇನ್ನು ವಿಶೇಷವಾಗಿ ಕುಟುಂಬದಲ್ಲಿ ಒಂದು ರೀತಿಯಲ್ಲಿ ಅನಿಶ್ಚಿತತೆಯ ವಾತಾವರಣ ಇದೆ. ಏನೋ ಒಂದು ಮನಸ್ಸಿಗೆ ಸಮಾಧಾನ ತರುವಂಥ ಮಾತಾಗಲಿ ಅಂಥ ಒಂದು ಸನ್ನಿವೇಶವಾಗಲಿ ಈ ದಿನ ಕಾಣಿಸಲ್ಲ. ಅದಕ್ಕಾಗಿ ಎಲ್ಲಿ ಶಾಂತಿ ಇದೆ, ಎಲ್ಲಿ ನೆಮ್ಮದಿ ಇದೆ ಅನ್ನೋವಂಥ ಹುಡುಕಾಟದಲ್ಲಿ ಈ ದಿನ ಇರುವಂಥದ್ದು. ಆದರೆ ಆ ಹುಡುಕಾಟದಲ್ಲೇ ಅದನ್ನು ತೀರ್ಮಾನ ಮಾಡೋದ್ರಲ್ಲೇ ಈ ದಿನ ಸಮಯ ಕಳೆದು ಹೋಗುತ್ತೆ. ಹಾಗಾಗಿಯೇ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಮಾಡಿ. ಯಾವುದೇ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಲಿಕ್ಕೆ ನೀವೊಬ್ಬರೇ ಹೋರಾಡಬೇಡಿ. ಜೊತೆಗೆ ನಿಮ್ಮ ಪ್ರೀತಿ ಪಾತ್ರರು ಗುರುಗಳಿದ್ದಾರೆ, ಹಾಗೆ ಕುಟುಂಬಸ್ಥರಿದ್ದಾರೆ, ಬಂಧು ಬಾಂಧವರಿದ್ದಾರೆ. ಅವರಲ್ಲಿ ಸೂಕ್ತ ಯಾರು ಅನ್ನುವಂಥದ್ದನ್ನು ಆರಿಸ್ಕೊಂಡು ಅವರ ಜೊತೆಯಲ್ಲಿ ನಿಂತು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಈ ದಿನ ನೀವು ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಸಾಧ್ಯ ಆದರೆ ಹೋಗಿ ದರ್ಶನ ಮಾಡಿ ಬನ್ನಿ. ಇಲ್ಲಾಂದರೆ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಪ್ರಾರ್ಥನೆ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ನಿಮ್ಮ ವ್ಯವಹಾರಗಳಲ್ಲಿ ಒಂದು ಸ್ಥಿರತೆಯನ್ನು ಕಾಣುವಂಥ ದಿನ. ಅದು ಯಾವುದೇ ವ್ಯವಹಾರ ಆಗಲಿ, ವಿದ್ಯಾರ್ಥಿಗಳು ಮಾಡುವಂಥ ಓದಿನ ವ್ಯವಹಾರ ಆಗಲಿ, ಪ್ರೀತಿ ಪ್ರೇಮದ ವಿಚಾರವಾಗಿ ಯುವಕರು ಯುವತಿಯರು ಮಾಡುವಂಥ ವ್ಯವಹಾರಗಳಾಗಲಿ, ಅಥವಾ ಈ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳು, ಅಥವಾ ಈ ಹಣಕಾಸಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳು, ಅಥವಾ ಮನೆ ವಾರ್ತೆ ಯಾವುದೇ ಇದ್ದರೂ ಕೂಡ ಈ ದಿನ ಒಂದು ಸ್ಥಿರವಾದಂತಹ ನೆಲೆಯನ್ನು ಕಾಣ್ತೀರಿ. ಅಂಥ ಒಂದು ಒಳ್ಳೆಯ ಅವಕಾಶ ನಿಮಗೆ ಸಿಕ್ಕುವಂಥದ್ದು. ಬಹಳ ದಿನಗಳಿಂದ ಪ್ರಯತ್ನ ಪಡ್ತಾ ಇರುವಂಥ ಒಂದು ಕೆಲಸ ಈ ದಿನ ಆಗಿಬಿಡುತ್ತೆ ನೋಡಿ. ಅದು ಇದ್ದಕ್ಕಿದ್ದಾಗೆ ಆಗುವಂಥದ್ದು. ಆದರೆ ಅದು ನಿರಂತರವಾದಂಥ ಪ್ರಯತ್ನದ ಹಿಂದೆ ಇದ್ದೀರಿ. ಹಾಗೆ ಈ ದಿನ ನಿಮಗೆ ಯಾರು ಭರವಸೆಯನ್ನು ಕೊಟ್ಟಿದ್ರು, ಯಾರು ಈ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿದ್ರು, ಅಂಥವರು ಈ ದಿನ ನಿಮಗಾಗಿ ಕೆಲಸವನ್ನು ಮಾಡುವಂಥದ್ದು. ಇದು ನಿಮಗೆ ಸಂತೋಷವನ್ನು ತರುತ್ತೆ. ಅದರ ಫಲಿತಾಂಶ ಏನೇ ಇದ್ದರೂ ಕೂಡ ಒಂದು ಅಟೆಂಪ್ಟ್ ಆಯ್ತಲ್ಲ, ಪ್ರಯತ್ನ ಆಯ್ತಲ್ಲ, ಅದೇ ಮಹಾ ದೊಡ್ಡದು. ಅದಕ್ಕೆ ನೀವು ಕೃತಜ್ಞತೆಯನ್ನು ಹೇಳುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು, ನಿಮ್ಮ ಸ್ವಂತ ವಿಚಾರಗಳನ್ನು ಬೇರೆಯವರ ಜೊತೆ ಚರ್ಚಿಸುವಂಥದ್ದು ಇದೆ, ವಿಚಾರ ವಿನಿಮಯ ಆಗುವಂಥದ್ದು. ಹಾಗಾಗಿ ಮನಸ್ಸಿನಲ್ಲಿರುವಂಥ ಭಾರ ನಿರಾಳವಾಗುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಹಣ ಹೂಡಿಕೆ ಆಗಲಿ, ಒಂದು ಇನ್ವೆಸ್ಟ್ಮೆಂಟ್ ಆಗಲಿ, ವ್ಯಾಪಾರದ ಒಂದು ಅಭಿವೃದ್ಧಿಯತ್ತ ಮಾಡುವಂಥ ಪ್ರಯತ್ನಗಳಲ್ಲಾಗಲಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಏಕೆಂದರೆ ಈ ದಿನ ಸರಿಯಾದ ಆಲೋಚನೆ ಇದೆ, ಸರಿಯಾದ ಮಾರ್ಗ ನಿಮಗೆ ಸಿಕ್ಕಿದೆ. ಯಾರದ್ದೋ ಒಂದು ಒಳ್ಳೆಯ ಸಲಹೆ
ಒಳ್ಳೆಯ ಒಂದು ಸಹಕಾರ ನಿಮಗೆ ಸಿಕ್ಕುವಂಥದ್ದು, ಇದು ಮನಸ್ಸಿಗೆ ಸಮಾಧಾನ ತರುವಂಥದ್ದು. ಹಾಗೆ ಈ ದಿನ ಮನರಂಜನಾ ಕಾರ್ಯದಲ್ಲೂ ಕೂಡ ಭಾಗವಹಿಸ್ತೀರಿ. ಇದು ಮನಸ್ಸಿಗೆ ಒಂದು ಕಡೆ ಸಂತೋಷ ಆದರೆ ಅಲ್ಲಿ ಆಗುವಂಥ ಪರಿಚಯಗಳೇನಿದೆ ಅದು ನಿಮಗೆ ಆರ್ಥಿಕ ಪ್ರಗತಿಗೆ ಪೂರಕವಾಗಿರುತ್ತೆ. ಎಲ್ಲೋ ಒಂದು ಕಡೆ ನಿಮ್ಮ ಬಿಸ್ನೆಸ್ಗೆ ಈ ದಿನ ನೆಟ್ವರ್ಕನ್ನು ನೀವು ಜಾಸ್ತಿ ಮಾಡಿಕೊಳ್ಳುವಂಥ, ವಿಸ್ತರಣೆ ಮಾಡುವಂಥ ಎಲ್ಲ ಅವಕಾಶಗಳು ಸಿಕ್ಕತ್ತೆ. ಹಾಗೆ ಈ ದಿನ ಸಣ್ಣ ಪ್ರಮಾಣದಲ್ಲಿ ಒಂದು ಪ್ರಯಾಣ ಮಾಡುವಂಥ ಸಾಧ್ಯತೆ ಇದೆ. ಬರುವಂಥ ಅವಕಾಶಗಳನ್ನು ಸಮರ್ಥವಾಗಿ ಬಳಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಈ ದಿನ ಸ್ಮರಣೆ ಮಾಡ್ತಾ ಇರಿ. ಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮನಸ್ಸಿನಲ್ಲಿ ಏನೋ ಒಂದು ನೋವಿದೆ. ಆ ನೋವನ್ನು ಹೇಳ್ಕೊಳ್ಳಿಕ್ಕೆ ಸರಿಯಾದಂಥ ಒಂದು ವೇದಿಕೆ ಸಿಕ್ಕಿಲ್ಲ. ಒಳ್ಳೆಯ ವ್ಯಕ್ತಿಯ ಜೊತೆಯಲ್ಲಿ ಈ ದಿನ ನೀವು ಇರಲ್ಲ. ಹಾಗಾಗಿನೇ ಮನಸ್ಸಿನಲ್ಲಿರುವಂಥ ವೇದನೆ, ನೋವು ನಿಮ್ಮಲ್ಲೇ ಉಳಿಯುವಂಥದ್ದು. ಇದು ಒಂದು ರೀತಿಯಲ್ಲಿ ಒತ್ತಡವನ್ನು ತರುತ್ತೆ. ಇದೇ ಒಂದು ಭಾರ ನಿಮಗೆ ಈ ದಿನ. ಹಾಗೆ ಹಣದ ವಿಚಾರದಲ್ಲಿ ಈ ದಿನ ನೀವು ಮಿಸ್ಮ್ಯಾನೇಜ್ ಮಾಡುವಂಥದ್ದು, ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲ್ಲ. ಹಾಗಾಗಿ ನೀವು ಎಷ್ಟು ದುಡಿದ್ರೂ ಕೂಡ ಫಲ ಅನ್ನೋವಂಥದ್ದು ನಿಮಗೆ ಸಿಗ್ತಾ ಇಲ್ಲ. ಹಾಗೆ ಹಠಾತ್ತಾಗಿ ಪ್ರಯಾಣದ ಸೂಚನೆಗಳು ಕೂಡ ಇದೆ. ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನದಲ್ಲಿ ನಿಮ್ಮ ಬಂಧು ಬಾಂಧವರಾಗಲಿ, ಪ್ರೀತಿ ಪಾತ್ರರಾಗಲಿ ನಿಮ್ಮ ಮಾತಿಗಾಗಲಿ ನಿಮ್ಮ ಭಾವನೆಗಳಿಗಾಗಲಿ ಬೆಲೆ ಕೊಡಲ್ಲ. ಆಗ ಮನಸ್ಸಿಗೆ ನೋವಾಗುವಂಥದ್ದು. ಹಾಗೆ ನೀವೇ ಸಾಕಿ ಬೆಳೆಸಿದಂತಹ ವ್ಯಕ್ತಿಯಾಗಲಿ ಅಥವಾ ಯಾವುದೇ ಒಂದು ಸಂಬಂಧವಾಗಲಿ ಈ ದಿನ ನಿಮಗೆ ಎದುರಾಗಿ ನಿಲ್ತಾ ಇದೆ ಅನ್ನುವಂಥ ಒಂದು ಭಾವನೆ ನಿಮಗೆ ಬರುವಂಥದ್ದು. ಹಾಗಾಗಿನೇ ಈ ದಿನದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಸ್ಥಿತಪ್ರಜ್ಞತೆ ಉಂಟಾಗುವಂಥದ್ದು ಕೂಡ ಇದೆ. ಹಾಗೆ ಅನಿರೀಕ್ಷಿತವಾಗಿ ಆಗುವಂಥ ತೊಂದರೆಗಳು ಅಥವಾ ಈಗಾಗಲೇ ಆಗಿರುವಂಥ ತೊಂದರೆಗಳು ಈ ದಿನ ನಿಮ್ಮನ್ನು ತುಂಬ ಬಾಧಿಸುತ್ತೆ. ಅದಕ್ಕೆ ಪರಿಹಾರ ಅನ್ನುವಂಥದ್ದೇ ಇಲ್ಲವೇ ಅನ್ನುವಂಥ ಒಂದು ಪ್ರಶ್ನೆ ಕೂಡ ನಿಮಗೆ ಮೂಡುವಂಥದ್ದು. ಆದರೆ ಒಂದು ಸಮಸ್ಯೆ ಇದೆ ಅಂದರೆ ಅದಕ್ಕೆ ಎಲ್ಲೋ ಒಂದು ಪರಿಹಾರ ಇದ್ದೇ ಇದೆ. ಹಾಗಾಗಿ ಆ ಪರಿಹಾರ ಎಲ್ಲಿದೆ, ಹೇಗಿದೆ, ಯಾರಿಂದ ಅದನ್ನು ನಾವು ಸಾರ್ಥಕಗೊಳಿಸ್ಕೊಳ್ಬೋದು ಅನ್ನುವಂಥ ವಿಚಾರವನ್ನು ಈ ದಿನ ಸ್ವಲ್ಪ ಯೋಚನೆ ಮಾಡಿ. ಅದಕ್ಕಾಗಿ ಮನಸ್ಸನ್ನು ಶಾಂತಿಯಿಂದ ಸಮಾಧಾನದಿಂದ ಇಟ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ನಿಮ್ಮ ಬುದ್ಧಿ, ನಿಮ್ಮ ಒಂದು ಪ್ರತಿಭೆ, ನಿಮ್ಮ ಚಾತುರ್ಯ ಇದನ್ನು ತೋರಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕುವಂಥದ್ದು ಇದೆ. ಅದನ್ನು ನೀವು ಬಳಸ್ಕೊಳ್ಬೇಕು. ಹಾಗೆ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಗುರಿ ಅನ್ನುವಂಥದ್ದು ಇರಬೇಕು. ಇಲ್ಲಾಂದರೆ ಜೀವನ ಅಸ್ತವ್ಯಸ್ತವಾಗಿಬಿಡುತ್ತೆ, ಬೀದಿ ಪಾಲಾಗ್ಬಿಡುತ್ತೆ. ಆದರೆ ಈ ದಿನ ನಿಮ್ಮ ಗುರಿಯನ್ನು ರೀಸೆಟ್ ಮಾಡಿಕೊಳ್ಳುವಂಥದ್ದು, ಅದನ್ನು ಪುನರ್ವಿಮರ್ಶೆ ಮಾಡುವಂಥ ಒಂದು ಅವಕಾಶ ಇದೆ. ಹಾಗಾಗಿ ಇಲ್ಲಿಯವರೆಗೆ ಮಾಡಿರುವಂಥ ಪ್ರಯತ್ನಗಳು ನಿಮಗೆ ಅಷ್ಟು ಫಲ ಕೊಟ್ಟಿಲ್ಲ, ಅದು ವರ್ಕೌಟ್ ಆಗಿಲ್ಲ. ಹಾಗಾಗಿ ಅದಕ್ಕೆ ಇನ್ನೊಂದು ಆಲ್ಟರ್ನೇಟಿವನ್ನು ಹುಡುಕುವಂಥ ಅವಕಾಶ ಕೂಡ ಇದೆ. ಅದನ್ನು ನೀವು ಬಹಳ ಪ್ರಾಯೋಗಿಕವಾಗಿ ಮಾಡಿ, ತುಂಬ ಪ್ರಾಕ್ಟಿಕಲ್ಲಾಗಿ ಮಾಡಿ. ಒಂದು ಊಹೆಗಾಗಲಿ ಭಾವನೆಗಳಿಗಾಗಲಿ ಒಳಗಾಗಿ, ಒತ್ತಡಕ್ಕೆ ಒಳಗಾಗಿ, ದಾಕ್ಷಿಣ್ಯಕ್ಕೆ ಒಳಗಾಗಿ ತೀರ್ಮಾನವನ್ನು ಕೈಗೊಳ್ಳಬೇಡಿ. ಅದು ನಿಮಗೆ ಸರಿ ಹೊಂದುತ್ತಾ ಅನ್ನುವಂಥದ್ದನ್ನು ನೋಡಿ ಮುಂದುವರಿಸಿ. ಅದಕ್ಕೆ ಗಣಪತಿಯ ಅನುಗ್ರಹ ಇದೆ ನಿಮಗೆ. ಈ ದಿನ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 9.